गोविंदाय नमो नमः। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने कल्याणाद्भुतगात्राय कामिदार्थप्रदायिने श्रीमद्वेङ्कटनाथाय श्रीनिवासाय नमः। हयग्रीव इति यो वदेत् तस्य निसरते वाणी जग्नुहन्या प्रवाहवत्। नमस्ते प्राणेश प्रणतविभवयाः वनीमः। नमः स्वामिन् रामप्रियतमः हनुमन् गुरुगुणा। नमस्तुभ्यं भीमप्रबलतमकृष्णेष्टभगवन्। नमः श्रीमन्मत्तप्रदिशसुदर्शनो जय जय। प्रथमो हनुमन्नाम द्वितीयो भीम एव च पूर्णप्रज्ञातृतीयस्तु भगवत्कार्यसाधकः। अभ्रमं भङ्गरहितम् अजडं विमलं सदा आनन्दतीर्थमधुलं भजे तापत्रयापहं। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। दुर्वादिध्वान्तरवये विष्णवेन्दीवरेन्दवे श्रीराघवेन्द्रगुरवे नमो दत्यन्तदयाळवे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपः स्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति नित्यं चितमनोरथाः। श्रीगुरुभ्यो नमः। हरि ओಂ। ಎರಡು ವಿಶೇಷಣಗಳನ್ನು ನಿನ್ನೆ ನೋಡಿದ್ದೇವೆ. ಒಂದು ದ್ವಾತ್ರಿಂಶತ್ ಲಕ್ಷಣೋಪೇತಾನಾಂ ಷಳ್ಳಕ್ಷಣೋಪೇತಾನಾಂ ತದಾ ಸಮಗ್ರ ಗುರುಲಕ್ಷಣೋಪೇತಾನಾಂ ಅಸಂಶಯಾನಾಂ ಪ್ರಸಾದಮಾತ್ರೇಣ ಸ್ವಭಕ್ತ್ಯಾಶೇಷ ಸಂಶಯ ಚೇತॄಣಾಂ ಹಾಗಂತೇಳಿ ಒಂದು 6ನೇ ಗದ್ಯದ ಶ್ಲೋಕದಲ್ಲಿ ನೋಡಿದ್ವಿ. 32 ಲಕ್ಷಣ ಉಳ್ಳವರು ಗುರುಗಳು. ಅಂಥ ಗುರು ಲಕ್ಷಣ ಉಳ್ಳವರು ಯಾಗಿರ್ತಾರೆಂದರೆ ಸಂಶಯ ರಹಿತರಾಗಿ ಸರ್ವಜ್ಞಾನ ಉಳ್ಳವರಾಗಿ ಪೂರ್ಣ ಪ್ರಜ್ಞ ಎಂಬ ನಾಮಧೇಯ ಉಳ್ಳಿರುವ ನಮ್ಮ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮಾತ್ರವೇ ಸರ್ವ ಲಕ್ಷಣ 32 ಲಕ್ಷಣ ಮತ್ತು ಅಸಂಶಯ ಅಂದರೆ ಪೂರ್ಣ ಜ್ಞಾನವುಳ್ಳವರಾಗಿ ಇದ್ದಾರೆ. ಪ್ರಸಾದ ಮಾತ್ರೇಣ ಅಂದರೆ ಅವರು ಪ್ರಸಾದ ಮಾತ್ರದಿಂದವೇ ಸ್ವಭಕ್ತ್ಯಾಶೇಷ ಸಂಶಯ ತನ್ನ ಭಕ್ತರ ಸಂಶಯ ಅಜ್ಞಾನ ಏನು ಇದೆಯೋ ಸಂಶಯಗಳು ಏನಿದೆಯೋ ಚೇತೃಣ ಛೇದನವನ್ನು ಮಾಡಿ ಅಜ್ಞಾನವನ್ನು ಒಡೆದಾಕಿ ಜ್ಞಾನವನ್ನು ದಯಪಾಲಿಸುವವರು ಯಾರು? 32 ಲಕ್ಷಣ ಉಳ್ಳವರಾದಂಥ ನಮ್ಮ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ನಮ್ಮ ಮಧ್ವಾಚಾರ್ಯರು. ಹಾಗಂತೇಳಿ ಆ 32 ಲಕ್ಷಣ ಯಾವುದು ಎಂತು? ಮುಖಯಾಗಿರಬೇಕು, ನಾಸಿಕೆಯಾಗಿರಬೇಕು, ಹಳ್ಳಿಯಾಗಿರಬೇಕು, ತುಟಿಯಾಗಿರಬೇಕು, ಅವ್ರದ್ದು ವಕ್ಷಸ್ಥಲ ಆಗಿರಬೇಕು, ಕಾಲು ಕೈ ಇದೆಲ್ಲ ನಾವು ನೋಡಿದ್ವಿ. ಎಷ್ಟೆಷ್ಟು ಅಂಗಗಳು ಎಷ್ಟೆಷ್ಟು ಪರಿಮಾಣದಲ್ಲಿ ಇರಬೇಕು ಅಂತ. ಆದರೆ ಇಷ್ಟು ಪರಿಮಾಣ ಯಾಕೆ ಇನ್ನೊಬ್ಬರಲ್ಲಿ ಇಲ್ಲ ಅಂದರೆ ದೇವತೆಗಳು ಅವರು ಏನು ತಾರತಮ್ಯ ಇದೆಯೋ ಆ ತಾರತಮ್ಯಕ್ಕೆ ಅನುಗುಣವಾಗಿ ಅವರವರ ಲಕ್ಷಣ ಕಡಿಮೆ ಆಗ್ತಾ ಇದೆ ಹಾಗಂತ ನಾವು ನೋಡಿದ್ದೇವೆ. ಆ ರೀತಿಯಲ್ಲಿ ಕೂಡ ಮತ್ತು 28 ಲಕ್ಷಣ ಇರುವವರು ರುದ್ರದೇವರು, 24 ಲಕ್ಷಣ ಉಳ್ಳವರು ಇತರ ದೇವತೆಗಳು ಮತ್ತು 24 ಪ್ರಾರಂಭ ಮಾಡಿಕೊಂಡು 16 ಲಕ್ಷಣ ಉಳ್ಳವರು ಮತ್ತು ಇತರ ದೇವತೆಗಳು ಅಟ್ಟಕಾತ್ ಋಷಯಾಗ ಆಗ ನೋಡಿದ್ವಿ. 8 ಲಕ್ಷಣ ಯಾರಲ್ಲಿ ಇದೆಯೋ ಅವರೇ ಋಷಿಗಳು. ಆ ಋಷಿ ಗುಂಪಿನಲ್ಲಿರುವವರಿಗೆ 8 ಲಕ್ಷಣ ಮತ್ತು 4 ಲಕ್ಷಣ ಇರುವವರು ಚಕ್ರವರ್ತಿಗಳು. ಮತ್ತು ಮನುಷ್ಯೋತ್ತಮರಿಗೆ ಅವರಿಗಿಂತ ಸಮಾನ ಅಥವಾ ಕಡಿಮೆಯಾಗಿರುತ್ತದೆ.
ಹಾಗಂತೇಳಿ ಭಕ್ತರ ಲಕ್ಷಣಗಳನ್ನು ದೇವ, ಪಿತೃ, ನರ, ಇದು ಮುಕ್ತಾಸ್ತು ಪಂಚದ. ಈ ಯಾರು ಭಗವಂತನ ಭಕ್ತರೋ, ಯಾರು ವಿಷ್ಣು ಭಕ್ತರೋ ಅವರಿಗೆ ಮಾತ್ರವೇ ಲಕ್ಷಣಗಳು ಉಳ್ಳವರಾಗಿರುತ್ತಾರೆ. ಕಲಿಯಾದ ದೈತ್ಯರು ಸರ್ವ ಅಲಕ್ಷಣ ಉಳ್ಳವನು, ಸರ್ವ ಅವನಿಗೆ ಅವಯವಗಳು ಕೂಡ ಅಲಕ್ಷಣವಾಗಿರುವವನು ಕಲಿ. ಅವರಲ್ಲಿ ತಾರತಮ್ಯ, ಆ ತಾರತಮ್ಯಕ್ಕೆ ಅನುಗುಣವಾಗಿ ಆ ಅವಲಕ್ಷಣಗಳು ಕೂಡ ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಡೆ ಅವಲಕ್ಷಣ ಕಲಿ, ಇದೆಲ್ಲ ನಾವು ನೋಡಿದ್ದೇವೆ. ಯಾವ ರೀತಿಯಲ್ಲಿ ಅವರು ನಮ್ಮ ಸಂಶಯವನ್ನು ಚೇತೃಣ ಸ್ವಭಕ್ತ ತಮ್ಮ ಭಕ್ತರ ತಮ್ಮ ಶಿಷ್ಯರ ಅಜ್ಞಾನವನ್ನು ಯಾಗ ಓಡಿಸಿದರೂ ಅವರಿಗೆ ಪೂರ್ಣವಾದ ಜ್ಞಾನ ಇರೋದ್ರಿಂದ ಅದಕ್ಕೆ ಅವರು ಈ 30 ಸರ್ವಮೂಲ ಗ್ರಂಥಗಳು ಕೊಟ್ಟು ನಮಗೆ ಜ್ಞಾನವನ್ನು ತೋರಿಸಿದ್ದಾರೆ. ಹಾಗಂತೆಲ್ಲ ನೋಡಿದ್ದೇವೆ. ಪ್ರಸಾದ ಮಾತ್ರೇಣ ಚೌಕ್ತಾವೇಶ ಸಂಶಯ ಚೇತೃಣಾಂ ಹಾಗಂತೆಲ್ಲ ನೋಡಿದ್ವಿ. ಆಚಾರ್ಯ ಲಕ್ಷಣಗಳು ಯಾವ ರೀತಿಯಲ್ಲಿ ಅವರು ಇದ್ದರು ಹಾಗಂತೆಲ್ಲ ನೋಡಿದ್ದೇವೆ. ಇಷ್ಟೆಲ್ಲ ನಾವು ನಿನ್ನೆ ನೋಡಿದ್ದೇವೆ. ಇವತ್ತು ಒಂದು 7 ಮುಗಿತು. ಮತ್ತು 7ನೇದು ಪ್ರಣವಾತ್ಯಶೇಷ ವೈಷ್ಣವ ಮಂತ್ರೋದ್ಧಾರಕಾಣ ಸರ್ವದಾ ಸರ್ವ ವೈಷ್ಣವಂತ್ರ ಜಾಪಕಾನ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ ಅಂತ ನಿನ್ನ ನೋಡಿದ್ವಿ. ಯಾವ ರೀತಿಯಲ್ಲಿ ಓಂಕಾರವೇ ಮೊದಲಾದ ಅಶೇಷ ವೈಷ್ಣವ ಮಂತ್ರ, ಸಮಸ್ತ ವಿಷ್ಣು ಪ್ರೀತಿಕರವಾದ ಮಂತ್ರಗಳು ಮತ್ತು ಪ್ರದರ್ಶಕರಾದ ಸರ್ವ ವೈಷ್ಣವ ಮಂತ್ರ ಜಾಪಕಾನ ಸಕಲ ವೈಷ್ಣವ ಮಂತ್ರಗಳನ್ನು ಕೂಡ ಜಪಿಸುವರಾಗಿದ್ದಾರೆ. ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ 7 ಕೋಟಿ ಮಹಾಮಂತ್ರಗಳನ್ನ ಸಂಸಿದ್ಧ ಒಳ್ಳೆ ಸಿದ್ಧಿಯನ್ನು ಪಡೆದವರಾಗಿದ್ದಾರೆ. 7 ಕೋಟಿ ಮಹಾಮಂತ್ರಗಳ ಸಿದ್ಧಿಯನ್ನು ಕೂಡ ಪಡೆದವರು ಯಾರು? ಶ್ರೀಮದಾಚಾರ್ಯರು. ಹಾಗಂತ ನೋಡಿದ್ವಿ. ಸಂಶಯ ಎಲ್ಲಿ ಬರುತ್ತೆ? 7 ಕೋಟಿ ರೂಪದಲ್ಲಿ. ಅದು ಹೇಗೆ 7 ಕೋಟಿ ರೂಪದಲ್ಲಿ ಮಾಡ್ತಾರೋ, ಒಂದೇ ರೂಪದಲ್ಲಿ ಮಾಡ್ತಾರೋ, ಒಂದೇ ರೂಪದಲ್ಲಿ ಕೂಡ ಅವರು ಮಾಡಬಲ್ಲವರು. ಮತ್ತು ಯಾವ ರೀತಿಯಲ್ಲಿ ಇವಾಗ ನಿನ್ನೆ ಉದಾಹರಣೆ ಕೊಟ್ಟು 500 ಬೃಂದಾವನದಲ್ಲಿ 500 ರಾಯರನ್ನು ತಗೊಂಡ್ರೆ ಈ ಸಮಯಕ್ಕೆ ಏನೋ ಒಂದು ಜಪ ಮಾಡ್ತಾರೆ ಅಂತ ಹೇಳುವಾಗ ಬೇರೆ 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 ರಾಯರ ರೂಪಗಳು ಬೇರೆ ಬೇರೆ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ಈ ಟೈಮಿಗೆ ಸಾಯಂಕಾಲ ಟೈಮಿಗೆ ಇಟ್ಕೊಂಡ್ರೆ 500 ಮಂತ್ರಗಳಾಯಿತು. ಇವರು ಸಪ್ತಕೋಟಿ ರೂಪಗಳನ್ನು ತಗೊಂಡು ಸಪ್ತಕೋಟಿ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ತಗೊಳ್ಬಹುದು. ಅಥವಾ ಒಂದೇ ಒಂದು ರೂಪ ತಗೊಂಡು ಪ್ರಳಯ ಪರ್ಯಂತ 7 ಕೋಟಿ ಮಹಾಮಂತ್ರಗಳನ್ನು ಮಾಡೋಕ್ಕೆ ಅವರಿಗೆ ಸಾಧ್ಯ ಇದೆ. ಮತ್ತು ಒಂದು ಮಂತ್ರದಿಂದ 7 ಕೋಟಿ ಮಂತ್ರವನ್ನು ಕೂಡ ಜಪ ಮಾಡುವ ಸಿದ್ಧಿ ಅವರಲ್ಲಿ ಇದೆ. ಸದಾ ಜಪ ಮಾಡ್ತಾ ಇರುವ ಒಂದು ಸಿದ್ಧಿ ಅವರಲ್ಲಿ ಇರೋದ್ರಿಂದ ಅನಾದಿ ಕಾಲದಿಂದ ಅವರು ಒಂದು ರೂಪದಿಂದ ಜಪ ಮಾಡ್ತಾ ಇದ್ದಾರೆ. ಹಾಗಂತ ನೋಡಿದ್ವಿ. ರುದ್ರದೇವರು ಅನಂತ ರೂಪಗಳು, ತಮ್ಮ ರೂಪಗಳು ಎಷ್ಟಿವೆ ಅಂತೇಳಿ ಅವರಿಗೆ ಗೊತ್ತಿಲ್ಲ ಅಂತೆ. ಅಷ್ಟು ರೂಪಗಳು ಈ ಎಲ್ಲ ಲೋಕದಲ್ಲಿ ಕೂಡ ವ್ಯಾಪಿಸಿಕೊಂಡು ಅಲ್ಲೆಲ್ಲಿ ಬೆಟ್ಟ, ಹಿಮಾಲಯ ಬೆಟ್ಟಗಳು, ಗುಹೆಗಳು, ಎಲ್ಲೆಲ್ಲಿ ವಾಸಸ್ಥಳಗಳು. ಯಾಕೆ ರುದ್ರದೇವರು ಮಸಾನ ಕೂಡ ಬಿಡೋದಿಲ್ಲ ಅಂತೆ. ಮಸಾನವಾಸಿ ಅಂತ ಅವರಿಗೆ ಹೆಸರು. ಅಶುದ್ಧವಾಗಿದ್ದರೂ ಕೂಡ ಅಲ್ಲಿ ಕೂಡ ಪರಮಾತ್ಮ ಇದ್ದಾನ ಧ್ಯಾನ ಮಾಡ್ತಾರೆ, ಜಪ ಮಾಡ್ತಾರೆ. ಯಾಕೆ? ಅವರಿಗೆ ಆ ಸಾಧನ ಆಗಬೇಕು. ಇಂಥ ವಾಯುದೇವರಿಗಿಂತ ಅನಂತರ ಕಕ್ಷೆಯಲ್ಲಿ ಬರುವ ರುದ್ರದೇವರು ಕೂಡ ಎಷ್ಟು ಜಪ ಮಾಡ್ತಾರೆ. ಆಗಿರುವಾಗ ಇವರು ಆ ರುದ್ರದೇವರಿಗೆ ತಂದೆ. ಅದಕ್ಕೆ ಮತ್ತು ಬ್ರಹ್ಮಪಟ್ಟಕ್ಕೆ ಬರೋರು ಮತ್ತು ಬ್ರಹ್ಮನ ಸಮಾನವಾಗಿರೋರು ಅನಂತ ರೂಪವುಳ್ಳವರು ಅಂತ ನೋಡಿದ್ದೀವಿ. ಆ ಅನಂತ ರೂಪದಲ್ಲಿ ಕೂಡ ಈ ಸಪ್ತಕೋಟಿ ಮಹಾಮಂತ್ರವನ್ನು ಜಪ ಮಾಡಿ ಸಿದ್ಧಿಯನ್ನು ಪಡೆದಿದ್ದಾರೆ. ಹಾಗಂತೇಳಿ ನಿನ್ನ ತನಕ ನೋಡಿದ್ದೀವಿ. ಮತ್ತು ಅದನ್ನು ಇವತ್ತು ನಿನ್ನೆ ಕಡಿಮೆ ಜನರು ಇದ್ದರು ಮಳೆ ಅಂತ, ಅದಕ್ಕೆ ಮತ್ತು ಸಂಕ್ಷಿಪ್ತವಾಗಿ ಇದನ್ನು ಅರ್ಥವನ್ನು ಹೇಳಿ ಮುಂದುವರಿಸೋಣ. 8ನೇ ಒಂದು ಶ್ಲೋಕ. ಭಗವತಿ ಭಕ್ತ್ಯಾತಿಶಯೇನ ಭಗವದುಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ ಭಗವತಿ ಅಂದರೆ ಭಗ ಶಬ್ದಕ್ಕೆ ಐಶ್ವರ್ಯ ಉಳ್ಳವನು, ಷಡ್ಭೈಶ್ವರ್ಯ ಕೂಡ ಸಂಪನ್ನ ಅಂತ ಇರ್ತದೆ. ಭಗ ಶಬ್ದವಾಚ್ಯ ಭಗವಂತ.
ಭಗವತಿ ಅಂದರೆ ಭಗವಂತನಲ್ಲಿ. ಭಗ ಶಬ್ದಕ್ಕೆ ಷಡ್ಗುಣೈಶ್ವರ್ಯ ಪೂರ್ಣವಾಗಿರುವವನು ಯಾರೋ ಭಗವಂತ. ಸರಿ, ಹರಿಯಲ್ಲಿ ಭಕ್ತ್ಯಾ ಅತಿಶಯೇನ, ಭಕ್ತಿಯ ಅತಿಶಯ ಅಂದರೆ ಆಧಿಕ್ಯದಿಂದ, ಅಧಿಕವಾದ ಭಕ್ತಿಯಿಂದ ಭಗವದೂಪಾಸನಾರ್ಥಂ, ಭಗವಂತನನ್ನು ಧ್ಯಾನಿಸಲಕ್ಕಾಗಿ ಸ್ವೇಚ್ಛೆಯಾದ ತನ್ನ ಇಚ್ಛಾರೂಪದಿಂದ ಗ್ರಹೀತ ಇಚ್ಛಾನುಸಾರ ಸ್ವೀಕರಿಸಲ್ಪಟ್ಟ ರೂಪಾಣ ಭಗವನ್ಮೂರ್ತಿಗಳುಳ್ಳವರಾದ ನಿರಂತರ ಶ್ರೀಹರಿ ಧ್ಯಾನದಿಂದ ಉಕ್ಕಿ ಹರಿಯುವ ತಮ್ಮ ಭಕ್ತಿಗೆ ಮೆಚ್ಚಿ ಹಿಡಿಯುವ ಮತ್ತು ಧ್ಯಾನದಿಂದಾಗುವ ಆನಂದವನ್ನು ವೃದ್ಧಿಗೊಳಿಸುವ ವಿಶಿಷ್ಟ ಭಗವತ್ ಮೂರ್ತಿಗಳನ್ನು ಸ್ವೇಚ್ಛಾನುಸಾರ ಧ್ಯಾನಾರ್ಥವಾಗಿ ಸ್ವೀಕರಿಸುವ ಮಹಾತ್ಮರು ಯಾರು? ಶ್ರೀಮದಾನಂದ ತೀರ್ಥ ಭಗವತ್ಪಾದರು. ವಾಯುದೇವರು ಯಾವುದೊಂದು ಭಗವತ್ ರೂಪದಲ್ಲಿ ಕೂಡ, ಒಂದೇ ರೂಪ ತಗೊಳ್ರಿ, ಆ ಒಂದು ರೂಪದಲ್ಲಿ ಕೂಡ ಅನಂತ ಗುಣಗಳನ್ನು ಚಿಂತಿಸುವ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ. ಆದರೂ ಕೂಡ ಆ ಗುಣ ಜ್ಞಾನದಿಂದ ಅಭಿವೃದ್ಧಿಯಾಗುವ ಭಕ್ತಿಯನ್ನು ಬಹುರೂಪಗಳನ್ನು ಏಕಕಾಲದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ತನಿಸುವ ಮಹಾಪ್ರಯತ್ನದಲ್ಲಿ ನಿರಂತರ ತೊಡಗಿರುವ ಮಹಾತ್ಮರಾಗಿದ್ದಾರೆ. ಏನರ್ಥ ಇದು? ನಮಗೆ ಈ ವಿಷಯ ಹೇಳೋದು ಕಷ್ಟ, ಕೇಳಿದ್ರೂ ಸ್ವಲ್ಪ ಮನಸ್ಸಿಗೆ ಒಳಗಡೆ ಹೋಗೋದು ಕಷ್ಟವಾಗುತ್ತೆ. ಇದೆಲ್ಲ ಅನಂತ ಜನ್ಮದಲ್ಲಿ ಜಪತಪ ಅನುಷ್ಠಾನ ಮತ್ತು ಈ ಜನ್ಮದಲ್ಲಿ ಕೂಡ ಅರಿವಾಯು ಗುರುಗಳ ಸೇವೆ, ಅವರಿಂದ ನಿರಂತರ ಭಕ್ತಿ, ಆ ನಿರಂತರ ಭಕ್ತಿಯಿಂದ ನಮಗೆ ಜ್ಞಾನೋದಯ ಆಗಿದ್ದರೆ ಮಾತ್ರವೇ ಇದನ್ನು ನಾವು ಚಿಂತನೆ ಮಾಡೋಕ್ಕೆ ಸಾಧ್ಯ. ಆದರೂ ಕೂಡ ಎಷ್ಟು ಮಟ್ಟಿಗೆ ನಾವು ಚಿಂತನೆ ಮಾಡಬೇಕು, ಎಷ್ಟು ಮಟ್ಟಿಗೆ ಹೇಳಬೇಕು, ಎಷ್ಟು ಮಟ್ಟಿಗೆ ನೀವು ಕೇಳಬೇಕು ಅಂತೇಳಿ ಒಂದು ಸಾಧನ ಮಾರ್ಗ ಇರೋದ್ರಿಂದ ಇದನ್ನು ನಾವು ಚಿಂತನೆ ಮಾಡೋಣ. ಯಾವ ರೀತಿಯಲ್ಲಿ ಭಗವಂತನ ಗುಣಗಳನ್ನ ರೂಪಗಳನ್ನ ನಮ್ಮ ವಾಯುದೇವರು ಮಾಡ್ತಾರೆ ಅಂತ ನಮಗೇನು ಗೊತ್ತು? ನಮ್ಮ ಮನೇಲಿ ಕಳ್ಳೆ ಹಿಟ್ಟು ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಳ್ಳೆ ಹಿಟ್ಟು ತಗೊಂಡು ಇದರಲ್ಲಿ ಏನೋ ಒಂದು ಮಾಡೋಣ ಹಾಗಂತೇಳಿ ಪ್ರೇರಣೆ ಆಗುತ್ತೆ, ಒಂದು ಮನುಷ್ಯಗೆ ಪ್ರೇರಣೆ ಆಗುತ್ತೆ. ಆವಾಗ ಅವಳು ಏನು ಮಾಡ್ತಾಳೆ? ಏನ್ರಿ ಮಾಡೋದು, ಕಳ್ಳೆ ಹಿಟ್ಟಿದೆ, ಇವತ್ತು ಮಳೆ ಬರ್ತಾ ಇದೆ, ಸ್ವಲ್ಪ ಮೋಡ ತುಂಬಿದೆ, ಸ್ವಲ್ಪ ವಾತಾವರಣ ಸ್ವಲ್ಪ ಕೂಲಿಂಗ್ ಇದೆ, ಏನು ಮಾಡೋಣ, ಬಜ್ಜಿ ಮಾಡು ಅಂತ. ಇನ್ನೊಂದು ಸಲ ಯೋಚನೆ ಮಾಡುವಾಗ ಬೋಂಡ ಮಾಡೋಣ ಅಂತ. ಅದೇ ಕಳ್ಳೆ ಹಿಟ್ಟಲ್ಲಿ ಸ್ವಲ್ಪ ಕಾನ್ಫ್ಲಾಕ್ಸ್ ಹಾಕಿಸಿ ಕಳ್ಳೆ ಬೀಜವನ್ನು ಹಾಕಿ, ಆ ಕಳ್ಳೆ ಬೀಜವನ್ನು ಹಾಕಿ ಸ್ವಲ್ಪ ಕ್ರಿಪ್ಸಿಯಾಗಿ ಮಾಡೋಣ. ಬಾಳೆಕಾಯಿ ಇದೆ, ಆ ಬಾಳೆಕಾಯಲ್ಲಿ ಬಜ್ಜಿ ಮಾಡೋಣ ಕಳ್ಳೆ ಹಿಟ್ಟು ಹಾಕಿ. ಇಲ್ಲೆಲ್ಲ ಮೈಸೂರು ಪಾಕ್ ಮಾಡಿಬಿಡೋಣ ಬಿಸಿ ಬಿಸಿ, ಯಾಕಂದರೆ ಅದು ತುಪ್ಪವೂ ಇದೆ, ಎಲ್ಲ ಇದೆ, ಅದಕ್ಕೆ ಕಳ್ಳೆ ಹಿಟ್ಟಲ್ಲಿ ಮೈಸೂರು ಪಾಕ್ ಮಾಡೋಣ ಹಾಗಂತೇಳಿ. ಈ ಕಳ್ಳೆ ಹಿಟ್ಟಲ್ಲಿ ಇನ್ನು ಏನೇನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತಾರೆ ಗಂಡ ಹೆಂಡತಿ ಇಬ್ಬರು. ಇವ ಒಂದು 20 ಹೇಳ್ತಾನೆ, ಅವಳು ಒಂದು 20 ಹೇಳ್ತಾಳೆ, ಏನೋ ಒಂದು ಸೆಲೆಕ್ಟ್ ಮಾಡ್ತಾರೆ. ನೋಡಿ, ಅಲ್ಪವಾದ ಒಂದು ಕಳ್ಳೆ ಹಿಟ್ಟು, ಆ ಕಳ್ಳೆ ಹಿಟ್ಟಲ್ಲಿ ಏನೇನು ಇವತ್ತು ಏನೋ ಯೂಟ್ಯೂಬೆಲ್ಲ ಬಂದಿದೆ, ಈ ವಿಚಿತ್ರವಾಗಿ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಒಂದೊಂದು ಜೋಡಣೆ ಮಾಡಿಕೊಂಡು. ಅದು ಚೆನ್ನಾಗಿರ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದು ಮಾಡೋಕ್ಕೆ ಹೊರಟಿರ್ತಾರೆ. ಆ ರೀತಿಯಲ್ಲಿ ಒಂದೇ ಒಂದು ಜಡ ವಸ್ತುವನ್ನು ತಗೊಂಡು ನಮ್ಮ ಹೊಟ್ಟೆಗೆ ತಿನ್ನುವುದಕ್ಕಾಗಿ ನಾವು ಯೋಚನೆ ಮಾಡಿದರೆ ಎಷ್ಟೆಲ್ಲ ಹೋಗ್ತಾ ಇದೆ. ಅದು ಗುಣಗಳು ಏನೋ ಆ ರುಚಿಗೆ ತಕ್ಕ ಏನೇನು ಐಟಮ್ ಸೇರಿಸಿ ಅದನ್ನು ಮಾಡಬೇಕು. ಒಂದು ಕಳ್ಳೆ ಹಿಟ್ಟಿನಿಂದ ಎಷ್ಟು ಪದಾರ್ಥಗಳು ಮಾಡ್ಬೋದು ಅಂತ ಹೇಳಿದರೆ ಎಷ್ಟೆಷ್ಟೋ ಹೇಳ್ತಾರೆ. ಅಷ್ಟೇ ವಿಷಯ ಇಲ್ಲಿ ಭಗವಂತ. ಈ ಭಗವಂತನ ವಿಷಯವನ್ನು ವಾಯುದೇವರು ಒಂದು ರೂಪದಿಂದ ತಗೊಳ್ತಾರೆ. ಆ ರೂಪದಿಂದ ಎಷ್ಟೋ ಅನಂತ ರೂಪಗಳನ್ನ ಚಿಂತನೆ ಮಾಡ್ತಾರೆ. ಯಾತಕ್ಕೆ ಚಿಂತನೆ ಮಾಡ್ತಾರೆ? ಅವರ ಸ್ವಭಾವ ಅದೇ, ಭಕ್ತಿಯ ಸ್ವಭಾವ ಆಗಿದೆ. ಸ್ವಭಾವದ ಇರುವ ಭಕ್ತಿಯಿಂದ ಅವರೇನು ಮಾಡ್ತಾರೆ? ಅನಂತವಾದ ಭಗವಂತ ಮೂರ್ತಿಗಳನ್ನ ಧ್ಯಾನ ಮಾಡ್ತಾರೆ. ಸರಿ, ಅನಂತ ರೂಪ ಭಗವಂತನ ಧ್ಯಾನ ಮಾಡೋಕ್ಕೆ ಏನು ಮಾಡಬೇಕು? ಈ ಕಳ್ಳೆ ಹಿಟ್ಟಿಂದ ಒಂದು 20 ಪದಾರ್ಥಗಳು ತಯಾರು ಮಾಡಬೇಕು, ಬೇಗನೆ ಮಾಡಬೇಕು. ಅವಾಗ ಏನು ಮಾಡ್ತಾರೆ? ಮನೇಲಿರೋರು ಒಂದು 5 ಜನ ಇದ್ದಾರೆ ಅಂತ ಇಟ್ಕೊಳ್ರಿ. 5 ಜನ ನಾನು ಬೋಂಡಾ ಮಾಡ್ತೀನಿ, ನಾನು ಮೈಸೂರು ಉಪ್ಪು ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಅದು ಮತ್ತೊಂದು ಮಾಡ್ತೀನಿ ಹಾಗಂತೇಳಿ ಹೊರಡ್ತಾರೆ.
5 ಜನ 10 ಜನ ಇದ್ದರೆ ಇವರಿಗೆ ಅದು ಸಾಲದು. ಯಾಕೆ? ಒಂದು ರೂಪದಿಂದ ಅನಂತ ರೂಪವನ್ನು ಧ್ಯಾನ ಮಾಡುವ ಶಕ್ತಿ ಇದ್ದರೂ ಕೂಡ ಅನಂತಾನಂತ ರೂಪಗಳು ತಗೊಂಡು ಅನಂತಾನಂತ ರೂಪವನ್ನು ಧ್ಯಾನ ಮಾಡೋದು, ಜಪ ಮಾಡೋದು, ತಪಸ್ಸು ಮಾಡೋದಿಲ್ಲ. ಆ ಭಗವಂತ ಹೇಗಿದ್ದಾನಂದರೆ ಷಡ್ಗುಣೈಶ್ವರ್ಯ ಪೂರ್ಣಾದ ಈ ಹರಿಯಲ್ಲಿ ಐಶ್ವರ್ಯ ಏನು? ಷಡ್ಗುಣೈಶ್ವರ್ಯ ಭಗವಾನ್ ಅಂದರೆ ಏನರ್ಥ? ಭಗ ಶಬ್ದಕ್ಕೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯ ಯಶಸಃ ಶ್ರಿಯಃ ಜ್ಞಾನ ವಿಜ್ಞಾನ ಯೋಶ್ಚೈವ ಷಣ್ಣಾಂ ಭಗ ಇತೀರಣ ಹಾಗಂತೇಳಿ ಹೇಳ್ತಾ ಇದ್ದಾರೆ. ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ, ಸಮಗ್ರವಾದ ಅಂದರೆ ಪೂರ್ಣವಾದ ಐಶ್ವರ್ಯವನ್ನು, ಪೂರ್ಣವಾದ ವೀರ್ಯವನ್ನು, ಪೂರ್ಣವಾದ ಯಶಸ್ಸನ್ನು ಮತ್ತು ಪೂರ್ಣವಾದ ಶ್ರೀಯ ಐಶ್ವರ್ಯವನ್ನು, ಪೂರ್ಣವಾದ ಜ್ಞಾನವನ್ನು, ಪೂರ್ಣವಾದ ವಿಜ್ಞಾನವನ್ನು, ಇಂಥ ಐಶ್ವರ್ಯ ವೀರ್ಯ ತೇಜಸ್ಸು ಸಂಪತ್ತು ಜ್ಞಾನ ವಿಜ್ಞಾನ 6 ಇರಬೇಕು. ಈ 6 ಯಾರಲ್ಲಿದೆಯೋ ಅವ ಭಗವಂತ. ಇಂಥ ಒಂದು ಭಗವಂತನನ್ನು ಅನಂತ ರೂಪವನ್ನು ತಗೊಂಡು ಧ್ಯಾನ ಮಾಡ್ತಾರೆ ಅಂತ ಅರ್ಥ. ಭಗವಂತನ ಪ್ರತಿಯೊಂದು ರೂಪದಲ್ಲಿ ಕೂಡ ಅನಂತ ರೂಪಗಳಿದೆ. ಈ ಪ್ರೇಮೆ ಇದನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಒಂದು ರೂಪದೊಳನಂತ ರೂಪಗಳು ಒಂದಿಪ್ಪವು ಗುಣ ಗಣ ಸಹಿತ ಹಿಂದೆ ಮುಂದೆ ಎಂದೆಂದಿಗೆ ಶ್ರೀ ಗೋವಿಂದಗೆ ಸರಿ ಮಿಗಿಳೆಂತಂಬುದೇ ಫಲವಿದು ಬಾಳುವುದಕ್ಕೆ. ಫಲವಿದು ಬಾಳುವುದಕ್ಕೆ ಏನಂದರೆ ಒಂದು ರೂಪದೊಳನಂತ ರೂಪಗಳು, ಒಂದು ರೂಪದೊಳಗನಂತ ರೂಪಗಳು, ಒಂದೇ ರೂಪದಲ್ಲಿ ಅನಂತ ರೂಪಗಳು, ಒಂದಿಪ್ಪವು ಗುಣಗಣ ಸಹಿತ. ಆ ಒಂದೊಂದು ಕೂಡ ಅನಂತ ಗುಣಗಣ ಸಹಿತವಾಗಿದೆ. ಹಿಂದೆ ಮುಂದೆ ಎಂದೆಂದಿಗೂ, ಆ ಕಾಲದಲ್ಲಿ ಈ ಕಾಲದಲ್ಲಿ, ಇವಾಗ ಅವಾಗ, ಈ ರೂಪದಿಂದ ಆ ರೂಪ, ಆ ರೂಪದಿಂದ ಈ ರೂಪ, ಎಷ್ಟು ಬೇಕಾದ್ರೆ ತಗೊಂಡು ಅದನ್ನು ಗೋವಿಂದಗೆ ಸರಿ ಮಿಗಿಲೆಲ್ಲ, ಅವನಿಗೆ ಸರಿಯಾದವನು ಮಿಗಿಲಾದವನು ಯಾರು, ಅವನಿಗೆ ಅವನೇ ಸಮಾನ. ಇದೇ ಫಲವಿದು ಬಾಳುವುದಕ್ಕೆ. ಈ ಥರ ಚಿಂತನೆ ಮಾಡಬೇಕು ಅಂತ ಈ ಪ್ರಮೇಯವನ್ನು ಕೂಡ ನಾವು ನೋಡ್ಬೋದು. ಈ ವಿಧ ಅದ್ಭುತ ಮಹಿಮೆಯನ್ನು ಒಳಗೊಂಡಿರುವನು ಯಾರು? ಶ್ರೀಹರಿ. ನೋಡ್ರಿ, ರಾಮ ರೂಪದಲ್ಲಿ ಕೃಷ್ಣ ರೂಪವನ್ನು ತೋರಿಸ್ಕೊಟ್ಟ. ಇವಾಗ ಜಾಂಬವಂತ ಆ ಗುಗೆಯ ಒಳಗೆ ಯುದ್ಧ ನಡೀತಾ ಇದೆ 21 ಕಾಲಗಳು. ಆವಾಗ ರಾಮದೇವರಿಗೂ ಜಾಂಬವಂತನಿಗೂ ಯುದ್ಧ ಆಗ್ತಾ ಇದೆ. ಆವಾಗ ಕಡೆ ಇವನಿಗೆ ತೋರಿಸ್ಕೊಡ್ಬೇಕು ನಮ್ಮ ರೂಪವನ್ನು ಅಂತೇಳಿ ಆ ಕೃಷ್ಣ ಒಂದು ರಾಮರೂಪವನ್ನು ತೋರಿಸ್ಕೊಟ್ಟ. ಕೃಷ್ಣನಿಗೂ ಜಾಂಬವಂತನಿಗೂ ಯುದ್ಧ ನಡೀತಾ ಇದೆ. ಆವಾಗ ಇವ ಸೋಲ್ತಾ ಇದ್ದಾನ ಜಾಂಬವಂತ. ನನ್ನನ್ನು ಸೋಲಿಸ್ಬೋವನು ಈಗ ಯಾರು ಇವ ಹಾಗಂದೇಳಿ ಚಿಂತನೆ ಮಾಡ್ತಾ ಇರುವಾಗ ನಾವು ಗೆಲ್ಲಬೇಕು ಅಂತೇಳಿ ಅವ ರಾಮ ಜಪವನ್ನು ಮಾಡೋಕ್ಕೆ ಶುರು ಮಾಡಿಕೊಂಡ ಅಂತೆ. ರಾಮ ರಾಮ ಹಾಗಂತೇಳಿ ರಾಮ ಅಂತ ಇವ ಮನಸ್ಸಲ್ಲಿ ಧ್ಯಾನ ಮಾಡಿದ್ಕೊಳ್ಳೆ ರಾಮರೂಪ ಬಂದ. ಅವನಿಗೆ ಆಶ್ಚರ್ಯವಾಯಿತು. ಓ, ಕೃಷ್ಣಾವತಾರ ಇವಾಗ ನಡೀತಾ ಇರೋದು, ನಾನು ಆ ಕಾಲದಿಂದ ರಾಮಾವತಾರ ಕಾಲಕ್ಕೆ ನಿನ್ನ ಸೇವೆಯನ್ನು ಮಾಡಿದೆ, ಅದಕ್ಕೆ ಈ ಕೃಷ್ಣಾವತಾರ ಕಾಲದಲ್ಲಿ ನಿನ್ನ ಮತ್ತೂ ರೂಪವನ್ನು ತೋರಿಸ್ಕೊಟ್ಟು ಹಾಗಂತೇಳಿ ಆ ಕೃಷ್ಣನಿಗೆ ತನ್ನ ಮಗಳಾದ ಜಾಂಬವತಿಯನ್ನು ಮದುವೆ ಮಾಡಿಕೊಡ್ತಾರ ಅಂತ ಕಥೆ ಕೇಳಿದ್ವು. ಅಂದರೆ ಕೃಷ್ಣ ರೂಪ ಬೇರೆ ಇಲ್ಲ, ರಾಮರೂಪ ಬೇರೆ ಇಲ್ಲ ಅಂತ ಭಾಗವತ ಪುರಾಣ ಕಥೆ ನಮಗೆ ಹೇಳ್ತಾ ಇದೆ. ಅಂದರೆ ಕೃಷ್ಣನಲ್ಲಿ ರಾಮರೂಪವನ್ನು ಕಂಡ ಆ ರೀತಿಯಲ್ಲಿ ಒಂದೇ ಒಂದು ರಾಮರೂಪವನ್ನು ಧ್ಯಾನ ಮಾಡುವಾಗ ಅನಂತಾನಂತ ರೂಪಗಳನ್ನ ನೋಡುವ ಗುಣವನ್ನು ಚಿಂತನೆ ಮಾಡುವ ಶಕ್ತಿ ವಾಯುದೇವರಿಗೆ ಇದೆ. ನಮಗೆ ಊಟ ತಿಂಡಿಯಲ್ಲಿ ಅನಂತ ವಿಧವಾದ ಪದಾರ್ಥಗಳನ್ನ ಯೋಚನೆ ಮಾಡುವ ಶಕ್ತಿ ನಮಗಿದ್ದರೆ ಅವರೇನು ಮಾಡ್ತಾರೆ? ಒಂದು ರೂಪದಲ್ಲಿ ಅನಂತ ರೂಪವನ್ನು ಕೂಡ ಒಂದೇ ರೂಪವಾಗಿ ಮಾಡಿಕೊಂಡು ಅನಂತ ರೂಪದಲ್ಲಿ ಭಗವಂತನ ಧ್ಯಾನ ಜಪವನ್ನು ಮಾಡುವ ಒಂದು ಸಿದ್ಧಿಯನ್ನು ಹೊಂದವರು ಯಾರೋ ಭಗವತಿ ಭಕ್ತ್ಯಾದಿಶಯೇನ ಭಗವದುಪಾಸನಾರ್ಥಂ. ಭಗವಂತನ ಉಪಾಸನ ಮಾಡುವುದಕ್ಕಾಗಿಯೇ ಚರ್ಚೆಯ ತನ್ನ ಸಿದ್ಧಿಯಿಂದಲೇ ಗೃಹೀತ ರೂಪಾನ ಅವರು ರೂಪವನ್ನು ತಾಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ನೋಡಬೇಕು. ಆ ರೀತಿಯಲ್ಲಿ ಇವರು ಏನು ಮಾಡ್ತಾರೆ? ಅನಂತ ರೂಪಗಳನ್ನು ತಾಳಿ ಆ ಗುಣವನ್ನು ಚಿಂತನೆಯನ್ನು ಮಾಡ್ತಾರೆ. ಯಾರೋ ಗುರುಗಳಾದಂಥ ವಾಯುದೇವರು
ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ರೀತಿಯಲ್ಲಿ ಒಂದು ಗುಣ ತಗೊಳ್ರಿ. ಸೃಷ್ಟಿ ಅಂತ ಒಂದು ಗುಣ. ಅನುರುದ್ಧ, ಪ್ರತಿಮ್ನ, ಸಂಕೃಷ್ಣ, ವಾಸುದೇವ, ನಾರಾಯಣ. ಮೂಲ ರೂಪ ನಾರಾಯಣದಿಂದ ಅನುರುದ್ಧ, ಪ್ರತಿಮ್ನ, ಸಂಕೃಷ್ಣ, ವಾಸುದೇವ ಅಂತೇಳಿ 4 ರೂಪಗಳು ಬಂದಿದೆ. ನಾವು ನೋಡ್ತಾ ಇದ್ವಿ. ನಾವು ಸರ್ವಸಮರ್ಪಣ ಗದ್ಯದಲ್ಲಿ ಹೇಳಿದ್ವು. ಈ ಪ್ರಾರಂಭದಲ್ಲಿಯೂ ಕೂಡ ಮೊದಲನೇ ಮಂತ್ರದಲ್ಲಿ ಇದನ್ನು ಹೇಳಿದ್ವಿ. ಈ ರೀತಿಯಲ್ಲಿ ಆ ಸೃಷ್ಟಿ ವ್ಯಾಪಾರ ಮಾಡುವ ರೂಪವನ್ನು ವಾಯುದೇವರು ಚಿಂತನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಸೃಷ್ಟಿಯಾದಿ ವ್ಯಾಪಾರ ಮಾತ್ರ ಮಾಡುವ ರೂಪವನ್ನು ಚಿಂತನೆ ಮಾಡೋದಿಲ್ಲ. ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡುವ ರೂಪವನ್ನು ಸಮೇತವಾಗಿ ಲಯಕಾರ್ಯ ರೂಪವನ್ನು ಕೂಡ ಅಲ್ಲಿಂದೇ ಚಿಂತನೆ ಮಾಡ್ತಾರೆ. ಸ್ಥಿತಿ ಮಾಡುವ ಕಾರ್ಯ ಭಗವಂತನಿರುವ ಗುಣವನ್ನು ಅಲ್ಲೇ ಚಿಂತನೆ ಮಾಡ್ತಾರೆ ಒಂದು ರೂಪದಲ್ಲೇ. ಪಾಲನ ಮಾಡುವ ರೂಪವನ್ನು, ಪಾಲನ ಮಾಡುವ ಕಾರ್ಯವನ್ನು ಚಿಂತನೆ ಮಾಡಿ ಲಯ ಮಾಡುವ ಕಾರ್ಯವನ್ನು ಕೂಡ ಆ ಒಂದು ರೂಪದಲ್ಲಿ ಮಾಡ್ತಾರೆ. ಇವರೇನು ಮಾಡ್ತಾರೆ, ವಾಯುದೇವರ ಮುಖಾಂತರವಾಗಿ ಎಲ್ಲ ಕಾರ್ಯವನ್ನು ಭಗವಂತ ಮಾಡೋದು. ಹಾಗಂದರೆ ಇವರದೇ ಆದ ಒಂದು ರೂಪ ಇದಲ್ವಾ. ರುದ್ರದೇವರಲ್ಲಿ ಲಯ ಮಾಡುವ ನರಸಿಂಹ ರೂಪ ಅವರಲ್ಲಿ ಇದ್ದರೆ, ವಾಯುದೇವರು ಒಂದು ಸಂಹಾರ ರೂಪ ಇದಲ್ವಾ ರುದ್ರದೇವರು ಒಳಗಡೆ. ಆ ರೂಪವನ್ನು ತಗೊಂಡು ಲಯ ಮಾಡುವ ಚಿಂತನೆಯನ್ನು ವಾಯುದೇವರು ಮಾಡ್ತಾರೆ ಅಂತ ನಾವೊಂದು ಕಾಲ್ಪನಿಕ ಮಾಡಿಕೊಳ್ಬೇಕು. ಆ ರೀತಿಯಲ್ಲಿ ಸೃಷ್ಟಿ ಮಾಡುವ ಕಾರ್ಯವನ್ನು ಬ್ರಹ್ಮವಾಯುಗಳು ಮಾಡ್ತಾರೆ. ಸೃಷ್ಟಿ ಮಾಡುವ ರೂಪವನ್ನು ತನ್ನದೇ ಆದ ಒಂದು ರೂಪ ಇದಲ್ವಾ, ಆ ರೂಪದಿಂದ ಸೃಷ್ಟಿ ಮಾಡುವ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾರೆ. ಯಾಕೆಂದರೆ ಬಿಂಬೋಸಿ ಪ್ರತಿಬಿಂಬೋಸ್ಮಿ, ನೀ ಬಿಂಬನಾಗಿದ್ದಿ, ನಾನು ಪ್ರತಿಬಿಂಬನಾಗಿದ್ದೇನೆ. ಅಂದರೆ ಪ್ರತಿಬಿಂಬವಾಗಿರುವ ಮೊಟ್ಟ ಮೊದಲ ಪ್ರತಿಬಿಂಬ ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅನಂತರ ಪ್ರಥಮ ಯಾರದು ಅಂದರೆ ಜೀವೋತ್ತಮರಾದ ವಾಯುದೇವರು. ಆ ಜೀವೋತ್ತಮ ವಾಯುದೇವರಿಗೆ ಆ ಗುಣ ಇವರಲ್ಲಿ ಬರಬೇಕಾಗಿತ್ತಲ್ವಾ. ಇವರಲ್ಲಿ ಆ ಸೃಷ್ಟಿ ಮಾಡುವ ಕ್ರಿಯೆ ಬರಬೇಕಾಗಿದ್ದರೆ ಸೃಷ್ಟಿ ಮಾಡುವ ಭಗವಂತನ ಉಪಾಸನೆಯನ್ನು ನಾವು ಮಾಡಲೇಬೇಕು. ಆದರೆ ಸೃಷ್ಟಿ ಮಾಡುವ ಆ ಗುಣವನ್ನು ಚಿಂತನೆ ಮಾಡುವಾಗ ಇವರಿಗೆ ಬಂದಿದೆ. ಯಾವಾಗಿಂದ? ಅವರ ಸ್ವರೂಪವ ಅನಾದಿ ಕಾಲದಿಂದ ಚಿಂತನೆ ಮಾಡಿದ್ದಾರೆ. ಆ ಗುಣದನ್ನು ಇಟ್ಟುಕೊಂಡೇ ಇವರು ಸೃಷ್ಟಿ ಮಾಡುವ ವಾಯುದೇವರ ಪಟ್ಟಕ್ಕೆ ಬಂದಿದ್ದಾರೆ. ಲಯ ಮಾಡುವ ಕ್ರಿಯೆಯನ್ನು ಚೆನ್ನಾಗಿ ಚಿಂತನೆ ಮಾಡುವಂಥ ಲಯ ಮಾಡೋ ಕಾರ್ಯವನ್ನು ಮಾಡ್ತಾರೆ. ಸ್ಥಿತಿ ಮಾಡೋ ಕಾರ್ಯವನ್ನು ಕೂಡ ವಾಯುದೇವರು ಮಾದರಿಶ್ವ ದದಾತಿ. ಎಲ್ಲ ಕಾರ್ಯಗಳು ಕೂಡ ಪರಮಾತ್ಮನೆ ಒಪ್ಪಿಸುವ ಯಾರು ಅಂದರೆ ಮಾದರಿಶ್ವ ವಾಯುದೇವರು. ಅದಕ್ಕಾಗಿ ಅನಂತಾನಂತ ರೂಪಗಳನ್ನು ಅನಂತಾನಂತ ರೂಪಗಳಲ್ಲಿ ಚಿಂತನೆ ಮಾಡಿ ಆ ಗುಣವನ್ನು ಪಡೆದಿದ್ದಾರೆ. ಅದಕ್ಕಾಗಿ ಅವರು ಅನಂತ ರೂಪವನ್ನು ತಾಳಿ ಅನಂತವಾದ ಭಗವಂತನ ಗುಣಗಳನ್ನ, ಅನಂತ ಗುಣಗಳನ್ನ ಚಿಂತನೆ ಮಾಡ್ತಾರೆ. 1-2 ಗುಣ ಇಲ್ಲ, 1-2 ರೂಪ ಇಲ್ಲ. ಸ್ವೇಚ್ಛೆಯ ಗೃಹೀತ ರೂಪಾನ ಅನಂತ ರೂಪಗಳನ್ನ ಅವರು ಸ್ವೇಚ್ಛೆಯ ಗ್ರಹಣ ಮಾಡಿ ಜಪ ಮಾಡ್ತಾರೆ. ಜನರಿಲ್ವಾ? ಇಲ್ಲ. ಕೇಳುತ್ತಾ? ಹಾಂ, ಸರಿ. ಮತ್ತು ಕೇಳುತ್ತಾ? ಮತ್ತು ವಾಯುದೇವರು ಸ್ವರೂಪದಾಗ ಅಷ್ಟಮಗ ಸಿದ್ಧಿಯನ್ನು ಉಳ್ಳವರು. ಅದಕ್ಕಾಗಿ ಬೇರೆ ಬೇರೆ ರೂಪವನ್ನು ಅವರು ಪಡಿತಾರೆ. ಮತ್ತು ಇಲ್ಲೊಂದು ನಾವು ಚಿಂತನೆ ಮಾಡಬೇಕು. ಎಷ್ಟು ಜೀವಕೋಟಿ ರಾಶಿಗಳಿದೆ, ಯೋನಿಗಳಿದೆ ಅಂತ ಹೇಳಿದರೆ 84 ಲಕ್ಷ ವಿಧವಾದ ಪ್ರಾಣಿಗಳು. 84 ಲಕ್ಷ ಅದರಲ್ಲಿಯೂ ಅನಂತ ಜೀವರಾಶಿಗಳಿದೆ ಒಂದೊಂದಲ್ಲಿಯೂ. ಆ 84 ಲಕ್ಷ ರೂಪದಲ್ಲಿ ಒಂದು ಹಯ ಅಂತ ಇಟ್ಕೊಳ್ರಿ, ಒಂದು ಕುದುರೆ ಹಯರೂಪ. ಆ ಹಯರೂಪವನ್ನು ತಾಳಿ ತನ್ನ ಅಲ್ಲಿರುವ ಅಥವಾ ಮೂಲ ರೂಪದಲ್ಲಿರುವ ಹಯಗ್ಗಿರಿವ ರೂಪವನ್ನು ಚಿಂತನೆ ಮಾಡಿಕೊಂಡು ಆ ಹಯಗ್ಗಿರಿವ ರೂಪವನ್ನ ಗುಣಗಳನ್ನ ಚಿಂತನೆ ಮಾಡ್ತಾರೆ. ಈಗೂ ನಾವು ಚಿಂತನೆ ಮಾಡ್ಕೊಳ್ಬೋದು. ಇದು ಒಟ್ಟೆ ಒಂದೇ ಲೈನ್ ಇದೆ.
ಆದರೆ ಅನಂತ ವಿಧವಾದ ರೀತಿಯಲ್ಲಿ ನಾವು ಚಿಂತನೆ ಮಾಡೋದೇ ಮಾನಸಿಕ ಪೂಜೆ. ಅನಂತ ರೀತಿಯಲ್ಲಿ ಈಗ ಏನಿದು ಎಂತಿದು ಹಾಗಂತೇಳಿ ಪುಸ್ತಕದಲ್ಲಿ ಹುಡುಕಿ ನೋಡೋದು, ಉಪನ್ಯಾಸದಲ್ಲಿ ಕೇಳಿ ನೋಡೋದು ಮತ್ತು ಹುಡುಕಾಡಿ ಚಿಂತನೆ ಮಾಡೋದು, ಅವರಲ್ಲಿ ಬೇಡಿಕೊಂಡು ಅದು ಏನು ಅಂತ ಕೇಳ್ಕೊಳ್ಳೋದು, ಇದೆಲ್ಲ ನಾವು ಮಾಡ್ತಾ ಇರುವಾಗ ನಮಗೆ ಉಳಿತಾ ಇರೋದೇನೋ ಈ 84 ಲಕ್ಷ ರೂಪವನ್ನು ತಗೊಂಡು ಆ 84 ಲಕ್ಷ ಭಗವನ್ ಮೂರ್ತಿಗಳಿದೆ, ಬಿಂಬರೂಪ ಭಗವಂತನ ವಿರಾಟ್ ರೂಪದಲ್ಲಿ ಈ 84 ಲಕ್ಷ ಯೋನಿಗಳು ಏನು ಇದೆಯೋ ಆ ರೂಪ ಭಗವಂತನೇ ಸ್ವತಃ ಒಂದು ರೂಪ ಇದೆ. ಬೆಕ್ಕಾಗಲಿ, ನಾಯ ಆಗಲಿ, ಒಂಟೆ ಆಗಲಿ, ಗಿಡ ಮರ ಬಳ್ಳಿಗಳಾಗಲಿ, ಮನುಷ್ಯ ರೂಪವಾಗಲಿ ನಾವು ನೋಡಿದ್ವು. ವಿಶ್ವ ತೈಜಸ ಪ್ರಾಜ್ಞಾ ಅಂತೇಳಿ ಅದಕ್ಕೆ ಮಂತ್ರ ನೋಡಿದ್ವಿ. ಸೊ ಇಷ್ಟೆಲ್ಲ ರೂಪವನ್ನು ಅವರು ತಾಳಿ ಮತ್ತು ಆ ರೂಪವನ್ನು ಅವರು ಚಿಂತನೆ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಬೋದು. ಇದು ಮಾನಸಿಕ ಪೂಜೆ ಇದೆ, ಮಾಡೇ ಮಾಡ್ತಾರೆ. ಎಲ್ಲಿ ಪುಸ್ತಕದಲ್ಲೆಲ್ಲ ಬರೋದಿಲ್ಲ ಇದು. ಸುಧಾದಿ ಗ್ರಂಥಗಳೆಲ್ಲ ಹುಡುಕಾಡೋಣ ಮಾಡೋಣ ಅಂದರೆ ಒಂದು ಲೈನಲ್ಲಿ ಹೇಳಿದ್ರೆ ಅದಕ್ಕೆ ಅನಂತ ಒಂದು ಟಿಪ್ಪಣಿಯನ್ನು ನಾವೇ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಬೇಕು. ಅದು ನಿಜ. ಅದು ಯಾಕಂದರೆ ನನ್ನಲ್ಲಿ ಒಂದು ಬಿಂಬರೂಪಿ ಇದೆ, ಆ ಬಿಂಬೋಪಾಸನೆಯನ್ನು ನಾವು ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ. ಬಿಂಬೋಪಾಸನೆಯನ್ನು ನಾವು ಮಾಡೋದಿಲ್ಲ, ಆದರೆ ನಾನು ದಡ್ಡ ಅಜ್ಞಾನಿ. ಅಲ್ಲಿ ಒಂದು ಬಿಂಬರೂಪ ಇದೆ, ಭಗವಂತ ಇದೆ, ಸರ್ವೋತ್ತಮ ಇದೆ, ಏನು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ವಾಯುದೇವರು ಏನು ಮಾಡ್ತಾರೆ, ಆ ಬಿಂಬೋಪಾಸನೆಯನ್ನು ಅವರೇ ಮಾಡ್ತಾ ಇದ್ದು ನನ್ನ ಕಾರ್ಯವನ್ನು ಮಾಡ್ತಾರೆ. ಅಜ್ಞಾನಿಗಳ ಅಜ್ಞಾನವನ್ನು ಕೊಟ್ಟು ಆ ಅಜ್ಞಾನ ಕೊಡೋದು ಮಾತ್ರ ಇಲ್ಲಾಗಿ ಆ ಬಿಂಬರೂಪವನ್ನು ಚೆನ್ನಾಗಿ ತಿಳಿದು ಅವ್ರು ಮಾಡ್ತಾರೆ. ಯಾಕಂದರೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತೇಳಿ 4 ರೂಪವ ನಮಗೆ ಈ ಪಾಂಚಭೌತಿಕ ಶರೀರ, ಅದು ಒಳಗಡೆ ಇರುವ ಅನಿರುದ್ಧ ಶರೀರ, ಅದನ್ನು ಒಳಗಡೆ ಇರುವ ಲಿಂಗ ಶರೀರ, ಅದನ್ನು ಒಳಗಡೆ ಇರುವ ಸ್ವರೂಪ ಶರೀರ, ಈ 4 ಶರೀರದಲ್ಲಿ ಕೂಡ 4 ವಿಧ ರೂಪದಲ್ಲಿ ವಾಯುದೇವರು ಇದ್ದಾರೆ. ಪವಮಾನ, ಸೂತ್ರ, ಮಾತರಿಶ್ವ ಇದ್ದ ರೂಪಗಳು ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ 4 ವಿಧ ಶರೀರದಲ್ಲಿ 4 ವಿಧ ಭಗವಂತನ ಮೂರ್ತಿಗಳನ್ನು ಜಪ ಮಾಡ್ತಾ ಇದ್ದಾರೆ. ನಾನು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಆದರೆ ನನ್ನೊಳಗಿಡರು ವಾಯುದೇವರು ಮಾಡ್ತಾರೆ ಅಂತ ಆ ಗುಣವನ್ನು ಒಂದು ಕ್ಷಣ ನಾವು ಚಿಂತನೆ ಮಾಡಿದ್ರೆ ನಾವು ಕೂಡ ಈ ಭಗವಂತನ ಮೂರ್ತಿಗಳನ್ನ ಒಂದು ದಿನ ನೋಡಿ ಜಪ ಮಾಡುವ ಒಂದು ವಿಧಾನವನ್ನು ಮಾಡ್ತಾರೆ. ಯಾಕಂದರೆ ಬಿಂಬೋಸಿ ಪ್ರತಿಬಿಂಬೋಸ್ಮಿ, ಆ ವಾಯುದೇವರಿಗೆ ಪ್ರತಿಬಿಂಬವಾಗಿ ದೇವತೆಗಳಿದ್ದಾರೆ ಮತ್ತು ಗುರುಗಳಿದ್ದಾರೆ. ಆ ಪ್ರತಿಬಿಂಬ ಆದರೆ ನಾನು ಒಂದು ಪ್ರತಿಬಿಂಬ ವಾಯುದೇವರಿಗೆ. ಸೊ ನೀವು ಮಾಡುವ ಕಾರ್ಯವನ್ನು ನಾನು ಸ್ವಲ್ಪ ಮಾಡ್ತೀನಿ ಅಂತ ಬೇಡಿಕೊಂಡ್ರೆ ನಾವು ಕೂಡ ಜಪ ಮಾಡೋಕ್ಕೆ ಸಿದ್ಧಿಯನ್ನು ಪಡ್ತೀವಿ. ಇವತ್ತು ಯಾಗ ಪಡೆದರು 700 ರೂಪಾಯಿ 700 ಬೃಂದಾವನ ಇರ್ತೀನಿ ಅಂತ ಯಾಕೆ ಹೇಳಿದರು? ಇಂಥ ಉಪಾಸನೆಯಿಂದ. ಅಂಥ ಉಪಾಸನೆ ಮಾಡೋಕ್ಕೆ ಯಾಗ ಬಂತು? ವಾಯುಚ್ಚ ಸಮಾಯುಕ್ತವೋ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ವಾಯುದೇವರ ಆವೇಶ ಇರೋದಿಂದವೇ ನಮ್ಮ ರಾಯರು 700 ರೂಪಗಳಲ್ಲಿ ಕೂಡ 700 ವಿಧವಾದ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಂತೇಳಿ ನಾವು ಚಿಂತನೆ ಮಾಡ್ಬೋದು. ಯಾಕೆ? ವಾಯುದೇವರ ಅನುಗ್ರಹದಿಂದ. ಅಂತ ವಾಯುದೇವರ ಅನುಗ್ರಹದಿಂದ ಕರ್ಮಜ ದೇವತೆಯೇ ಮಾಡುವಾಗ ಆ ದೇವತೆಗಳು ಎಲ್ಲರೂ ಕೂಡ ಮಾಡ್ತಾರೆ, ಅದು ವಾಯುದೇವರೇ ಮಾಡ್ತಾರೆ. ಈ ರೀತಿಯಲ್ಲಿ 33 ಕೋಟಿ ದೇವತೆಗಳು ಒಳಗಡೆ ಇದ್ದು ಆ 33 ಕೋಟಿ ದೇವತೆಗಳ ಬಿಂಬರೂಪವನ್ನು ನೋಡ್ತಾರೆ, ಆ ಜಪ ಮಾಡ್ತಾರೆ ಅಷ್ಟೇ. ಇದು ಎಲ್ಲಿ ಹುಡುಕಿರು ಸಿಕ್ಕೋದಿಲ್ಲ. ನಾವು ಅಂಥ ಮಟ್ಟಕ್ಕೆ ಹೋಗಿ ಆ ವಾಯುದೇವರನ್ನು ಚಿಂತನೆ ಮಾಡಿದ್ರೆ ಅದು ಜೀವೋತ್ತಮರ ಚಿಂತನೆ ಹಾಗಂತೇಳಿ ನೋಡಬೇಕು. ಮತ್ತು ಮುಂದೆ ಬರುವ ಒಂದು ಗದ್ಯದಲ್ಲಿ ಕೂಡ ಹೇಳ್ತಾ ಇದ್ದಾರೆ, ತತ್ರ ಪೃಥಕ್ ಭಗವತೋ ಅನಂತ ರೂಪೇಶು ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಗತ ಕ್ಷೇತರ ಸ್ವಾಭಿನ್ನತಯಾಪ್ಯಶೇಷ ಶಕ್ತಿವೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯೋಪೇತ ನಿರವಧಿಕಾನಂತ ನವದ್ಯ ಕಲ್ಯಾಣ ಗುಣ ಪರಿಪೂರ್ಣಾನಂತ ಗುಣೋಪ ಸಂಹರ್ತೃಣ. ಇದೇ ಕಷ್ಟ. ಇದು ಒಂದೇ ಪದ, ಎಲ್ಲಿ ನಿಲ್ಲಿಸಿಲ್ಲ ಇರುವ ಒಂದೇ ಪದ ಇದು. ತತ್ರ ಧ್ಯಾನಾರ್ಥ ಮಾಡುವುದಕ್ಕೆ, ಧ್ಯಾನವನ್ನು ಮಾಡುವುದಕ್ಕಾಗಿ ಸ್ವೀಕರಿಸಿದ ಭಗವಂತನ ರೂಪಗಳಲ್ಲಿ ಪ್ರತ್ಯೇಕವಾಗಿ ಅಂದರೆ ಒಂದೊಂದು ರೂಪದಲ್ಲಿಯೂ ಇರುವ
ಭಗವತಃ ಅಂದರೆ ಭಗವಂತನ ಅನಂತರೂಪೇಶು ಅನಂತ ರೂಪಗಳಲ್ಲಿ ಪೃಥಕ್ ಪೃಥಕ್ ಅಂದರೆ ತನಿತನಿ ಅಂದರೆ ಒಂದೊಂದಲ್ಲಿಯೂ ಕೂಡ ವೇದೋಕ್ತ ತದನೋಕ್ತ ಭಾರದೋಕ್ತ ವೇದೋಕ್ತ ಉಕ್ತ ಅಂದರೆ ಹೇಳಿದರು ವೇದದಲ್ಲಿ ಹೇಳಿರುವ ತದನುಕ್ತ ಭಾರದೋಕ್ತ ಅಂದರೆ ವೇದದಲ್ಲಿ ಹೇಳಿರುವ ಮತ್ತು ವೇದದಲ್ಲಿ ಹೇಳದೆ ಭಾರದೋಕ್ತ ಮಹಾಭಾರತದಲ್ಲಿ ಹೇಳಲ್ಪಟ್ಟಿರುವ ತದನುಕ್ತ ಭಾರತದಲ್ಲಿ ಸಹ ಹೇಳದೇ ಇರುವ ಅನುಕ್ತ ಭಾರತದಲ್ಲಿ ಸಹ ಹೇಳದೇ ಇರುವ ಸಂಪ್ರದಾಯಗತ ಜ್ಞಾನಿ ಸಂಪ್ರದಾಯ ಪ್ರಾಪ್ತವಾದ ಶ್ವೇತರ ಸ್ವಾಭಿನ್ನತೆಯ ತನ್ನಿಂದ ಭಿನ್ನವು ಅಭಿನ್ನವು ಇದ್ದಂತೆ ಅಶೇಷ ಶಕ್ತಿ ವಿಶೇಷಾಭ್ಯ ಅಂದರೆ ಸರ್ವಶಕ್ತಿ ಅಚಿಂತ್ಯಾತ್ವದ ಶಕ್ತಿ ಮತ್ತು ವಿಶೇಷಗಳಿಂದ ಎರಡರ ಪ್ರಭಾವದಿಂದ ಪೃಥಕ್ ವ್ಯವಹಾರ ವಿಷಯ ಪೃಥಕ್ ಬೇರೆ ಬೇರೆ ಪ್ರತ್ಯೇಕವಾದ ವ್ಯವಹಾರ ವಿಷಯಕವಾಗಿರುವ ಹೇಳಲ ಅವಕಾಶ ಇರುವ ಸರ್ವಸಾಮರ್ಥ್ಯೋಪೇತ ಸರ್ವಶಕ್ತಿ ಉಳ್ಳವರಾದಂಥ ಸಹಿತವಾದ ನಿರವಧಿಕಾನಾನಂತವದ್ಯ ಏನೋ ಅವತಿ ಅಂದರೆ ಅನಂತವಾದ ಅನಂತವು ನಿತ್ಯವು ಮತ್ತು ಅಸಂಖ್ಯವು ಸಂಖ್ಯೆಯೇ ಇಲ್ಲ ಅಸಂಖ್ಯ ನಿರ್ದುಷ್ಟವೂ ಆದ ಕಲ್ಯಾಣ ಗುಣ ಪರಿಪೂರ್ಣಾನಂದ ಗುಣೋಪಸಂಹರ್ತೃಣ ಇಷ್ಟಲ್ಲಿ ಕೂಡ ಕಲ್ಯಾಣ ಗುಣಗಳನ್ನ ಬೇರೆ ಅಲ್ಪವಾದ ಗುಣಗಳನ್ನು ಚಿಂತನೆ ಮಾಡಿಲ್ಲ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವವನ್ನು ಪೃಥಕ್ ಎಲ್ಲಿ ವೇದೋಕ್ತ ತದನೋಕ್ತ ಭಾರದೋಕ್ತ ತದನುಕ್ತ ವೇದದಲ್ಲಿ ಹೇಳಿರುವ ಅಕ್ಷರ ಅದಕ್ಕೆ ರೂಪ ಪದ ಅದಕ್ಕೆ ಭಗವಂತನ ಮೂರ್ತಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣವೇದ ಅದಕ್ಕೆ ಪ್ರತಿಪಾದ್ಯವಾದ 4 ರೂಪಗಳು ಒಂದೊಂದಲ್ಲಿ ಒಂದೊಂದು 10 ಖಂಡಗಳು ಬೇರೆ 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 ಭಾಗದಲ್ಲಿ ಬೇರೆ 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 ಖಂಡಗಳು ಬೇರೆ 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 ವಿಷಯಗಳು ಆ ವಿಷಯಗಳಿಗೆ ಜ್ಞಾನ ಅಗ್ನಿ ಮೇಲೆ ಪ್ರೋಹಿತ ಅಂತ ಶುರು ಮಾಡ್ತೀವಿ ಅಗ್ನಿ ಅಂದರೆ ಏನು ನಮಗೆ ಗೊತ್ತು ಈ ಜಡವಾದ ಅಗ್ನಿನ ಉರಿತಾ ಇರುವ ಅಗ್ನಿಯನ್ನು ನಾನು ತೋರಿಸಿ ಇದೇ ಅಗ್ನಿ ಅಂತಾರೆ ಅದು ಅಗ್ನಿ ಇಲ್ಲ ಅಗ್ನಿಯಿಂದ ಸರಸ್ವತ ವಾಚ್ಯ ಅಗ್ನಿ ಅಗ್ರೇ ನಯತಿದೆ ಅಗ್ನಿ ಇನ್ನು ಎಷ್ಟೋ ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ ಅಗ್ನಿ ಅಂದರೆ ಭಗವಂತನ ಹೆಸರು ಅಗ್ನಿ ಹಾಗಂತೇಳಿ ವೇದದಲ್ಲಿ ಬರುವ ಒಂದೊಂದು ರೂಪಗಳೇನಿದೆಯೋ ಆ ರೂಪಗಳ ಗುಣಗಳನ್ನು ಚಿಂತನೆ ಮಾಡೋರು ವಾಯುದೇವರು ತದನುಕ್ತ ಅಂದರೆ ವೇದದಲ್ಲಿಯೇ ಹೇಳದೇ ಇರುವ ವಿಷಯವನ್ನು ಯಾಕೆ ಚಿಂತನೆ ಮಾಡ್ತಾರೆ ಅದು ಅವ್ರ ಶಕ್ತಿ ಸಾಮರ್ಥ್ಯ ಅದು ಅದ್ಭುತ ಶಕ್ತಿ ಭಾರತೋಕ್ತ ವೇದದಲ್ಲಿ ಎಲ್ಲಾದ ವಿಷಯ ಎಲ್ಲಿ ಭಾರತದಲ್ಲಿ ಹೇಳಿದೆ ಮಹಾಭಾರತದಲ್ಲಿ ಕೂಡ ಅವ್ರು ಚಿಂತನೆ ಮಾಡ್ತಾರೆ ನಮಗೆ ಮಹಾಭಾರತ ಕೈಯಲ್ಲಿ ಮುಟ್ಟುಕೊಂಡು ಶುರು ಮಾಡಿದವೆ ಶ್ರೀ ಗುರುಭ್ಯೋ ನಮಃ ಓಂ ಮಹಾಭಾರತ ಶುರುವಾಗತ್ತೆ ಮಂಗಳಾಚರಣೆ ಓದ್ತಾ ಇರ್ತೀವಿ ಆವಾಗಲೇ ನಿದ್ದೆ ಬಂದುಬಿಡ್ತು ನನಗೆ ರಾಮಾಯಣ ಓದಬೇಕು ಅಂತ ಕೂಡುವಾಗಲೇ ನಿದ್ದೆ ಪ್ರವಚನ ನೋಡಬೇಕು ಕೇಳಬೇಕು ಅಂತ ಕೂಡುವಾಗಲೇ ನಿದ್ದೆ ಬರುತ್ತೆ ಆದರೆ ಅದಕ್ಕೆ ಅವ್ರಿಗೆ ನಿದ್ರೆ ಇಲ್ಲ ಅನ್ನೋದು ನಿದ್ರೆ ಮಾಡಿಬಿಟ್ರೆ ಅವರು ನಿದ್ರೆ ಮಾಡಿಬಿಡ್ತಾರೆ ರುದ್ರಾದೇವತೆಗಳು ಜರು ಕೊಡಿತಾರೆ ಅವ್ರಿಗೆ ನಿದ್ದೆ ಇಲ್ಲ ಆದರೆ ಸ್ವಲ್ಪ ಕಾಲಕ್ಕೆ ನಾವು ಈಗ ಜರು ಕೊಡಿತಾರೆ ಅವ್ರು ಜರು ಕೊಡಿತಾರಂತೆ ಅಲ್ಪ ಕಾಲಕ್ಕೆ ಆದರೆ ಇವರಿಗೆ ಅದೂ ಇಲ್ಲ ಯಾಕೆ ಇಷ್ಟೆಲ್ಲ ಮಾಡಬೇಕು ಈ ಮಹಾಭಾರತದಲ್ಲಿ ಹೇಳದೇ ಇರುವ ವಿಷಯ ಅವರು ಚಿಂತನೆ ಮಾಡ್ತಾರಂದರೆ ಅವ್ರ ಶಕ್ತಿ ಎಷ್ಟು ಸಾಮರ್ಥ್ಯ ಎಷ್ಟು ವಾಯುದೇವರಿಗೆ ಮದಾನ್ ತೀರ್ಥರು ಸಿದ್ಧಿಸುವ ಭಗವ ರೂಪಗಳಲ್ಲಿ ಒಂದೊಂದು ಅನಂತ ರೂಪಗಳು ಅವುಗಳಲ್ಲಿ ಒಂದೊಂದು ರೂಪವು ವೇದದಲ್ಲಿಯೇ ಹೇಳದಾ ಇರುವ ಮಹಾಭಾರತದಲ್ಲಿ ಹೇಳಿರುವ ಮಹಾಭಾರತ ವೇದದಲ್ಲಿಯೂ ಇಲ್ಲದೇ ಇರುವ ವಿಷಯ ಅದನ್ನು ನಾವು ನೋಡ್ತಾ ಇದ್ದೀವಿ ಅದನ್ನೆಲ್ಲ ಅವರು ನೋಡ್ತಾರೆ. ಭಗವಂತನು ಈ ಷಡ್ದೋಷ ಸಂಪನ್ನ ಇರೋದ್ರಿಂದ ಆ ಗುಣದಲ್ಲಿ ಆ ವರ್ಣಗಳಲ್ಲಿ ಭಗವಂತನ ಚಿಂತನೆ ಮಾಡ್ತಾರೆ. ಮತ್ತು ಭಗವಂತನ ಜ್ಞಾನ ಕ್ರಿಯಾ ಇಚ್ಛಾ ಇದನ್ನು ನೋಡ್ತಾರೆ. ಇದನ್ನು ನಾವು ಚಿಂತನೆ ಮಾಡಬೇಕು. ಭಗವಂತನ ಜ್ಞಾನವನ್ನು ಚಿಂತನೆ ಮಾಡ್ತಾರೆ, ಭಗವಂತನ ಕ್ರಿಯೆಯನ್ನು ಚಿಂತನೆ ಮಾಡ್ತಾರೆ, ಭಗವಂತನ ಇಚ್ಛೆಗಳನ್ನ ಚೆನ್ನಾಗಿ ಪೂರ್ಣವಾಗಿ ತಿಳಿದಿದ್ದಾರೆ. ಅದಕ್ಕೆ ಅವರು ಎಲ್ಲ ನಡೆಸ್ತಾರೆ. ಭಗವಂತನ ಇಚ್ಛೆ ಏನು ಅಂತ ಸರಿಯಾಗಿ ಅರಿತು ಮರಣಕಾಲ ಯಾವಾಗ ಭಗವಂತ ಯಾವಾಗ ಹೊರಡ್ತಾನೋ ವಾಯುದೇವರು ಹೊರಡ್ತಾರೆ, ವಾಯುದೇವ ಯಾವಾಗ ಹೊರಡ್ತಾರೋ ಭಗವಂತ ಹೊರಡ್ತಾರೆ. ನಾನು ಇರುವ ತನಕ ಅವ ಇರಲಿ, ಅವ ಹೋದರೆ ನಾನು ಹೋಗ್ತೀನಿ, ಇವರು ನೀ ಇರೋ ತನಕ ನಾ ಇರುವೆ, ನೀವು ಹೋದರೆ ನಾವು ಹೋವೆ ಅಂದರೆ ನಮ್ಮ ದೇಹವನ್ನು ಬಿಡುವ ಸಮಯಕ್ಕೆ ಈ ಥರ ಅವರು ಇಚ್ಛೆಯನ್ನು ಸರಿಯಾಗಿ ಅರಿತವರು.
ಏನು ಸಮಯಕ್ಕೆ ಮಳೆ ಸುರಿಸಬೇಕು, ಏನು ಕಾಲಕ್ಕೆ ಗಾಳಿ ಮಾಡಬೇಕು, ಯಾವ ಕಾಲಕ್ಕೆ ಅಗ್ನಿ ಉರಿಸಬೇಕು, ಎಲ್ಲವನ್ನು ಭಗವಂತನ ಇಚ್ಛೆದಂತೆ ಎಲ್ಲವನ್ನು ಜಡ ಚೇತನ ಅಚೇತನವಾದ ಜಗತ್ತನ್ನು ಭಗವಂತನ ಇಚ್ಛೆದಂತೆ ಪೂರ್ಣವಾಗಿ ನಡೆಸುವವರು ವಾಯುದೇವರು. ಅದಕ್ಕಾಗಿ ಆ ಜಡದಲ್ಲಿ ಇರುವ ರೂಪವನ್ನು ಕೂಡ ಅವರು ಪೃಥಕ್ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ, ಮತ್ತು ಅವನ ಗುಣಿ ಅಭೇದ, ಕರ್ಮಿ ಅಭೇದ, ಧರ್ಮಿ ಅಭೇದ, ಬೇರೆ ಯಾರಿಗೂ ಆಸಕ್ತಿ ಇಲ್ಲ. ಅನೋರಣೀಯಾನ್ ಮಗತೋ ಮಗಿಯ ಅಂತ ಹೇಳ್ತೀವಿ. ಆ ಅನುರೂಪವೂ ಭೇದ ಇಲ್ಲ, ಮಗತ್ತಾದ ವಿರಾಟ್ ರೂಪಕ್ಕೂ ಭೇದ ಇಲ್ಲ. ಅನುರೂಪದಲ್ಲಿ ಇದ್ದುಕೊಂಡು ಅವರು ಅನುರೂಪವನ್ನು ಆ ಗುಣ ಕರ್ಮಗಳನ್ನು ಚಿಂತನೆ ಮಾಡ್ತಾರೆ. ವಿರಾಟ್ ರೂಪದಲ್ಲಿ ಅವರು ವಿರಾಟಾಗಿ ಚಿಂತನೆ ಮಾಡಿಕೊಂಡು ಆ ರೂಪವನ್ನು ಚಿಂತನೆ ಮಾಡ್ತಾರೆ. ಈ ರೀತಿಯಲ್ಲಿ ಭಗವಂತನ ವಿಶಿಷ್ಟವಾದ ವೇದದಲ್ಲಿರುವ ಮಹಾಭಾರತ ಪುರಾಣಗಳು ಇತಿಹಾಸಗಳು ಮತ್ತು ಅದರಲ್ಲೇ ಇಲ್ಲದೇ ಇರುವ ಭಗವಂತನಿಂದ ಏನು ಪಾಠ ಕೇಳ್ತಾರೋ ಅದೆಲ್ಲರಿಗೆಲ್ಲ ಅವ್ರು ಹೇಳ್ತಾರೇನೋ. ಇದು ಮುಖ್ಯಮದಂ ಶಾಸ್ತ್ರಂ, ಮುಖ್ಯವಾದ ರಹಸ್ಯವಾದ ಶಾಸ್ತ್ರ ಇದು. ಹಾಗಂತೇಳಿ ಭಗವಂತ ಹೇಳಿದ್ದಾನೆ ಅವನ ಮಹಿಮೆ. ಅವರಿಗೆ ಮಾತ್ರವೇ ಉಪಾಸನೆ ಮಾಡೋಕ್ಕೆ. ಒಬ್ಬರೊಬ್ಬರೊಬ್ಬರು ಕೆಳಗಿನ ಮಟ್ಟದಲ್ಲಿ 1 ಗುಣ 2 ಗುಣ 4 ಗುಣ 8 ಗುಣ 12 ಗುಣ ಈ ರೀತಿಯಲ್ಲಿ ದೇವತೆಗಳು ಕೂಡ ಅಪರೋಕ್ಷ ಜ್ಞಾನದ ಪೂರ್ವದಲ್ಲಿ ನಿಯತ ಗುರುಗಳು ಬಂದು ಉಪಾಸನೆ ಮಾಡೋಕ್ಕೆ ಹೇಳ್ಕೊಡ್ತಾರೆ. ಆ ಬಿಂಬ ಉಪಾಸನೆಯಿಂದ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗುತ್ತೆ. ತಚ್ಚಿತ್ತ ಆನಂದಾತ್ತೇದಿ ಮಾನುಷೇಶು ಸುರೇಶ್ವರಗಿ ಯಥಾಕ್ರಮಂ ವರುಣಗುಣಗಿ ಬ್ರಹ್ಮಣ ತಗಿಲೇರ್ಗುಣೈಗಿ, ಬ್ರಹ್ಮದೇವರು ಅಖಿಲವಾದ ಗುಣಗಳನ್ನು ಚಿಂತನೆ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದೆ. ಅವರು ಅನುಭಾಷ್ಯದಲ್ಲಿ ಹೇಳಿದ್ದಾರೆ. ಆ ರೀತಿಯಲ್ಲಿ ಎಲ್ಲ ಗುಣಗಳನ್ನು ಚಿಂತನೆ ಮಾಡುವುದು ವಾಯುದೇವರೊಬ್ಬರೇ. ಈ ರೀತಿಯಲ್ಲೆಲ್ಲ ನಾವು ಅವರ ಗುಣವನ್ನು ನಾವು ಚಿಂತನೆ ಮಾಡಿಕೊಂಡು ಅಂಥ ರೂಪ ವಿಶೇಷವಾದ ಕರ್ಮ ಗುಣ ಕ್ರಿಯಾ ಶಕ್ತಿ ಎಲ್ಲವನ್ನೂ ಕೂಡ ವಾಯುದೇವರು ಚಿಂತನೆ ಮಾಡ್ತಾರೆ ಅನ್ನೋದನ್ನು ಈ ಒಂದು ಗದ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ನಮಗೆ ಒಂದು ಸಂಶಯ ಬರ್ಬೋದು, ವೇದದಲ್ಲಿ ಹೇಳಿಲ್ಲ, ಮಹಾಭಾರತದಲ್ಲಿ ಹೇಳಿದ್ದಾರೆ. ಅದು ಹೇಗೆ? ವೇದ ದೊಡ್ಡದ ಮಹಾಭಾರತ ದೊಡ್ಡದು ಅಂತ ಹೇಳ್ತಾರೆ. ವೇದದಲ್ಲಿ ಇಲ್ಲದೇ ಇರುವ ಅರ್ಥ ಈ ಭಾರತ ಅಂದರೆ ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ ಅಂತೇಳಿ 3 ಭಾಷೆಗಳಿದೆ. ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ ಅಂತ. ಭಾರತದಲ್ಲಿ ಹೇಳಿರುವ ವಿಷಯವೇ ಇಲ್ಲ. ಅದಾದ ಯದಿ ಅಸ್ತಿ ತದನ್ಯತ್ರ ಎನ್ನೇ ಅಸ್ತಿ ನ ಕುತ್ರಚಿತ್, ಇಲ್ಲಿರುವುದು ಅನ್ಯತ್ರ, ಬೇರೆ ಕಡೆ ಇರೋದು ಇಲ್ಲಿ ಸಮಾನವಾಗಿದಂತೆ. ಆ ರೀತಿಯಲ್ಲಿ ಮಹಾಭಾರತದಲ್ಲಿ ಇಲ್ಲದೇ ಇರುವ ವಿಷಯ ಬೇರೆ ಕಡೆ ಇಲ್ಲ. ಏನೋ ವ್ಯಾಸ ಉಚ್ಚಿಷ್ಟಂ ಜಗತ್ ಸರ್ವಂ, ವ್ಯಾಸದೇವರು ಈ ಜಗತ್ತು ಉಚ್ಚಿಷ್ಟ ಅವರಿಂದ ಎಂಜುಳಂತಿದೆ ಎಲ್ಲವೇ. ವ್ಯಾಸದೇವರ ಉಚ್ಚಿಷ್ಟ ಎಲ್ಲವೂ ಇದು ಎಲ್ಲ ಮಹಾಭಾರತ ಪುರಾಣಗಳು ಎಲ್ಲ ಅವರಿಂದ ರಚನೆ ಮಾಡಲ್ಪಟ್ಟಿದ್ದಿಲ್ವ. ಅದಕ್ಕಾಗಿ ನಮಗೆ ಸಂಶಯ ಬಂದರೆ ಇದರಲ್ಲಿ ಹೇಳದೇ ಇರುವ ವಿಷಯ ಇಲ್ಲ ಅಂತ ಹೇಳಿದ ಮೇಲೆ ಅದರಲ್ಲಿಯೋ ಇಲ್ಲದೇ ಇರುವ ವಿಷಯ ಹೇಗೆ ಅಲ್ಲಿಗೆ ಬಂತು ಅಂತಂದರೆ ಅದು ಅವರಿಗೆ ಸ್ವತಃವಾಗಿ ಇರೋದು ಪರಮಾತ್ಮ ಅವರ ಗುರುವಾದ ವಾಯುದೇವರ ಗುರುವಾಗಿರುವ ಹಯಗ್ರೀವ ರೂಪದಿಂದ ತನ್ನ ಗುಣವನ್ನು ಹೇಳಿರುವ ಉಪಾಸನೆಯನ್ನು ಕೂಡ ಅವರು ಮಾಡ್ತಾರೆ. ಅಲ್ಪ ಮನುಷ್ಯರಿಗೆ ಅದು ಗೊತ್ತಿಲ್ಲ. ಆದರೆ ಜೀವೋತ್ತಮರಿಗೆ ಸರ್ವಗುಣಗಳನ್ನು ಕೂಡ ಚಿಂತನೆ ಮಾಡುವ ಶಕ್ತಿ ಅಂತ ವೇದಮಂತ್ರವೇ ಹೇಳೋದ್ರಿಂದ ಪವಮಾನ ಸೂಕ್ತದಲ್ಲಿ ಇದೆಲ್ಲ ಬರುತ್ತೆ. ಆ ರೀತಿಯಲ್ಲಿ ಆ ಭಗವಂತನ ವಿಷಯವನ್ನು ವಾಯುದೇವರು ಮಾಡ್ತಾರೆ ಹಾಗಂತೇಳಿ ತಿಳಿಬೇಕು. ಇವಾಗ ನಾವು ಒಂದು ಜಡವಾದ ಒಂದು ಕಲ್ಲನ್ನು ತಗೊಂಡ್ರೆ ಏನಾಗುತ್ತೆ? ಒಂದು ಪುಟ್ಟ ಕಲ್ಲು. ಆ ಕಲ್ಲು ಎಲ್ಲಿಂದ ಬಂತು? ಒಂದು ದೊಡ್ಡ ಕಲ್ಲಿಂದ ಒಡೆದು ಪುಡಿ ಪುಡಿಯಾಗಿ ಒಂದು ಚಿಕ್ಕ ಪುಟ್ಟ ಕಲ್ಲು ಬಂದಿದೆ. ಆ ದೊಡ್ಡದು ಎಲ್ಲಿಂದ ಬಂತು? ಒಂದು ಬೆಟ್ಟದಿಂದ ಬಂತು. ಆ ಬೆಟ್ಟ ಹೇಗೆ ಆಯಿತು? ಅನಂತ ಲಕ್ಷ ವರ್ಷಗಳ ಮಣ್ಣಿನ ಒಂದು ಗಟ್ಟಿಯಾಗಿ ಆ ಗಟ್ಟಿಯಾದ ಪದಾರ್ಥವೇ ಬೆಟ್ಟ ಆಯಿತು. ಈ ರೀತಿಯಲ್ಲಿ ಆ ಭಗವಂತನ ಒಂದು ಕಲ್ಲನ್ನು ಇಟ್ಕೊಂಡು
ಅದರಲ್ಲಿರುವ ಭಗವಂತನ ಮೂರ್ತಿ, ದೊಡ್ಡ ಕಲ್ಲು, ಇದು ಒಡೆದುವಾಗ ಒಂದು ಸ್ವಲ್ಪ ದೊಡ್ಡದಾಗಿದೆ ಕಲ್ಲು, ಅದರಲ್ಲಿರುವ ಭಗವಂತನ ಮೂರ್ತಿ, ಮತ್ತು ಅದು ಬಂಡೆಕಲ್ಲಾಗಿರೋದು, ಆ ಬಂಡೆಕಲ್ಲು ಮುಂಚೆ ಬೆಟ್ಟವಾಗಿದ್ದಿರೋದು, ಆ ಒಂದೊಂದು ಭಗವಂತನ ಮೂರ್ತಿಗಳು ಬೇರೆ ಬೇರೆ ಇದೆ. ತತ್ರೂಪ, ತತ್ ವಿಲಕ್ಷಣ, ತತ್ ಆಕಾರ, ತನ್ನಿಟ್ಟ, ತನ್ಯಾಮಕ, ತತ್ವ್ಯಾಪ್ತಿ. ಒಂದೇ ಒಂದು ಪದಾರ್ಥದಲ್ಲಿ ಇಟ್ಟಿದೆ, ಅದು ಅಣುವಾಗಿರಲಿ, ಮಗತ್ತಾದ ಬೆಟ್ಟವಾಗಿರಲಿ, ಆ ತತ್ರೂಪ, ತತ್ವಿಲಕ್ಷಣ, ತತ್ತಾಕಾರ, ತನ್ನಿಟ್ಟ, ತನ್ಯಾಮಕ, ತತ್ವ್ಯಾಪ್ತವಾಗಿರುವ ಭಗವಂತನ ಮೂರ್ತಿಯನ್ನು ನಾವು ಚಿಂತನೆ ಮಾಡೋಕ್ಕಾಗತ್ತಾ? ಪ್ರವಚನ ಹೇಳ್ತೀವಿ, ಕೇಳ್ತೀವಿ, ಬಿಡ್ತೀವಿ. ಆದರೆ ಇದು ಅಷ್ಟನ್ನೂ ಕೂಡ ಆ ವ್ಯಾಪ್ತಿಯಲ್ಲಿರುವ, ಆ ರೂಪದಲ್ಲಿರುವ, ಅಲ್ಲಿರುವ ವಾಯುದೇವರು ಚಿಂತನೆಯನ್ನು ಮಾಡ್ತಾರೆ. ಪೃಥಕ್ ಪೃಥಕ್, ಸಪ್ರೇಟಾಗಿ ಸ್ವಯಮಾಗಿ ಆ ರೂಪವನ್ನು ತಗೊಂಡು ಮಾಡ್ತಾರೆ. ಇಷ್ಟೆಲ್ಲ ನಾವು ಚಿಂತನೆ ಮಾಡಬೇಕು. ಇದೆಲ್ಲ ಮಹಾಭಾರತ ವೇದದಲ್ಲಿ ಇಲ್ಲ, ಆದರೂ ಕೂಡ ನಾವೇ ಚಿಂತನೆ ಮಾಡ್ತೀವಿ, ನಾವೇ ಸ್ವಲ್ಪ ಐಡಿಯಾವಾಗಿ ಚಿಂತನೆ ಮಾಡ್ತೀವಿ. ಇರುವಾಗ ಎಲ್ಲರಿಗೂ ಗೊತ್ತಿದೆ ಇರುವ ಅನಂತ ಭಗವಂತನ ಮೂರ್ತಿಗಳನ್ನ ಅನಂತ ವಿಧವಾಗಿ ವಾಯುದೇವರು ಚಿಂತನೆ ಮಾಡೋದ್ರಿಂದ ಅವರು ಆ ರಾಯರು ಏನು ಹೇಳಿದ್ದಾರೆ? ಗುಣೋ ಉಪಸಂಹರ್ತॄಣಾಂ ಕಲ್ಯಾಣ ಗುಣ ಪರಿಪೂರ್ಣಾಂ ಅನಂತ ಗುಣಾಪ ಸಂಹರ್ತॄಣಾಂ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಪ್ರತಿಯೊಂದು ಇದರಲ್ಲಿ ಕೂಡ ಪೂರ್ಣವಾದ ಕಲ್ಯಾಣ ಗುಣಗಳು. ವ್ಯಾಪ್ತಿ, ಪೂರ್ಣ ವ್ಯಾಪ್ತಿ, ಶಕ್ತಿ, ಪೂರ್ಣ ಶಕ್ತಿ, ಐಶ್ವರ್ಯ, ಪೂರ್ಣ ಐಶ್ವರ್ಯ, ಪೂರ್ಣ ತೇಜಸ್ಸು, ಪೂರ್ಣ ವ್ಯಾಪ್ತಿ. ಹಾಗಂತೇಳಿ ಒಂದೊಂದಲ್ಲಿಯೂ ಕೂಡ ಅನಂತ ಕಲ್ಯಾಣ ಗುಣಗಳನ್ನೇ ಇವರು ಚಿಂತನೆ ಮಾಡ್ತಾರೆ. ಹಾಗಂತೇಳಿ ನಾವು ನೋಡ್ತಾ ಇದ್ದೀವಿ. ಒಂಬತ್ತನೇ ಮುಗಿತು. ಇವಾಗ 10ನೇದು ಗದ್ಯದನ್ನು ನೋಡೋಣ ಸಂಕ್ಷಿಪ್ತವಾಗಿ. ತದಾ ವೇದೋಕ್ತ ಸರ್ವ ಕ್ರಿಯಾ ಉಪಸಂಹರ್ತॄಣಾಂ ಏವಂ ಅನಂತರೂಪಾವಯ ಗುಣಕ್ರಿಯಾ ಜಾತ್ಯಾವಸ್ಥಾ ವಿಶಿಷ್ಟ ಭಗವದುಪಾಸಕಾನ. ಇದು ಸ್ವಲ್ಪ ಹೇಳಿದ್ದೀವಿ, ಮತ್ತು ಇದರಲ್ಲಿ ನೋಡಿ ಕೊಟ್ಬಿಟ್ಟಿದ್ದಾರೆ. ತದಾ, ಮತ್ತು ಏನು ಮಾಡ್ತಾರಂತೆ? ಸರ್ವ ಗುಣಗಳನ್ನು ಚಿಂತಿಸುವ ಅಲ್ಲದೆ ವೇದೋಕ್ತ, ವೇದಗಳಲ್ಲಿ ಹೇಳಿರುವ ಸರ್ವ ಕ್ರಿಯಾ ಉಪಸಂಹರ್ತॄಣಾಂ ಅಂದರೆ ಸೃಷ್ಟಿ ಸ್ಥಿತಿ ಲಯಾದಿಗಳಿಂದ ಸಹಿತವಾದ ಭಗವಂತನ ಸಮಸ್ತ ಕ್ರಿಯೆಗಳನ್ನು ಚಿಂತಿಸಿ ಧ್ಯಾನಿಸುತ್ತಾ ಇದ್ದಾರೆ. ಮುಂಚೆ ಹೇಳಿದ್ದೀವಿ, ಭಗವಂತನ ಸೃಷ್ಟಿ ಲೀಲಾ, ಸ್ಥಿತಿ ಲೀಲಾ, ಪಾಲನ ಲೀಲಾ, ಲಯಲೀಲೆಗಳು, ಅಧಿಕ ರೂಪಗಳು, ಅದನ್ನು ಹೇಳಿದ್ವಿ ಮುಂಚೆ ಹೇಳಿದ್ವಿ. ಅದನ್ನೇ ಅರ್ಥ ಮಾಡ್ಕೊಳ್ಬೇಕು. ಏವಂ, ಏವಂ ಅಂದರೆ ಹೀಗೆ ಅನಂತ ರೂಪ ಅವಯವ ಗುಣಕ್ರಿಯಾ ಜಾತ್ಯಾವಸ್ಥಾ ವಿಶಿಷ್ಟ ಭಗವದುಪಾಸಕಾನ ಪರಮಾತ್ಮನ ಅನಂತ ರೂಪಗಳನ್ನು, ಚರಚರಣಾದಿ ಅವಯವಗಳನ್ನು, ಜ್ಞಾನಾನಂದಾದಿ ಸಕಲ ಕಲ್ಯಾಣ ಗುಣಗಳನ್ನು ಮತ್ತು ಕ್ರಿಯೆಗಳನ್ನು ಈ ಎಲ್ಲವೂ ಜಾತಿ ಅಂದರೆ ಸಜಾತಿಯ ವಿಜಾತೀಯಗಳೆಂಬ ಉಭಯ ಜಾತಿ ಏನಿದೆಯೋ ಮತ್ತು ಅವಸ್ಥೆಗಳಿಂದ ಪ್ರಳಯಾದ್ಯವಸ್ಥಾ ವಿಶೇಷಗಳಿಂದೀಗ ಉಪಸಂಹಾರ ಮಾಡಿ ಧ್ಯಾನಿಸುವರಾದ ಅಂದರೆ ಯಾರು? ಈ ವಾಯುದೇವರು, ಆನಂದರಿತ್ತ ಭಗವತ್ಪಾದರು. ಮುಂಚೆ ನಾವು ಹೇಳಿದಂತೆ ಭಗವಂತನ ಅವಯವಗಳನ್ನ ಚಿಂತನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಮ್ಮ ಕಣ್ಣು ನೋಡುವ ಶಕ್ತಿ ಕೊಟ್ಟಿದ್ದಾನ ಭಗವಂತ, ನೋಡೋಕ್ಕೆ ಮಾತ್ರವೇ ಸಾಧ್ಯ. ಕಣ್ಣು ಮುಚ್ಕೊಂಡ್ರೆ ನೋಡೋಕ್ಕೆ ಆಗೋದಿಲ್ಲ. ಕಿವಿಯಿಂದ ಕೇಳ್ತೀವಿ, ಕಿವಿ ಮುಚ್ಕೊಂಡ್ರೆ ಕಿವಿ ಬಿದ್ದೋದ್ರೆ, ಕಿವಿಯಿಂದ ತತ್ವಾಭಿಮಾನಿಗಳು ಹೊರಟೋದ್ರೆ ಆ ಕಿವಿ ಕೇಳೋದಿಲ್ಲ. ಬಾಯಿ ಬಿದ್ದರೆ ಬಾಯಿ ಮಾತಾಡೋಕ್ಕಾಗೋದಿಲ್ಲ. ನೀ ಬಾಯಿಂದ ಕೇಳು ಅಂತ ಯಾರನ್ನು ಹೇಳಿದರೆ ಬಾಯಿಂದ ನಾವು ಕೇಳೋಕ್ಕಾಗತ್ತಾ? ಆಗೋದಿಲ್ಲ. ಆದರೆ ಭಗವಂತನ ಅವಯವಗಳಿಗೆ ಯಾಗ ಧರ್ಮ, ಧರ್ಮಿ, ಗುಣ, ಗುಣಿ, ರೂಪ, ಬೇರೆ ರೂಪಗಳು ಅಭೇದವಾಗಿದೆಯೋ ಅದೇ ರೀತಿಯಲ್ಲಿ ಕೂಡ ಅವಯವ, ಕಣ್ಣು, ಕಿವಿ, ಕಾಲು, ಕೈ, ಹೃದಯ ಎಲ್ಲವನ್ನೂ ಕೂಡ ಭಗವಂತನ ಅವಯವಗಳಿಗೆ ಭೇದ ಇಲ್ಲ. ಅದಕ್ಕೆ ಭೇದ ಇಲ್ಲ ಅಂದರೆ ಏನರ್ಥ? ಕಣ್ಣಿಂದ ಮಾತಾಡಬಲ್ಲ, ಕಿವಿಯಿಂದ ಮಾತಾಡಬಲ್ಲ, ಬಾಯಿಂದ ನೋಡಬಲ್ಲ, ಅಲ್ಲಿಂದ ತಿನ್ನಬಲ್ಲ, ಅಲ್ಲಿಂದ ಸಂಹಾರ ಮಾಡಬಲ್ಲ, ತನ್ನ ಅಲ್ಲಿನಿಂದವೇ ಜಗತ್ತನ್ನು ವ್ಯಾಪಿಸಿಕೊಂಡಿರುವ ರೂಪವನ್ನು ತಾಳಬಲ್ಲ. ಎಷ್ಟೊಟ್ಟಿದೆ ನೋಡಿ. ಕೈಯಿಂದ ನಡೆಯಬಲ್ಲ, ನಾವು ಕೈಯಿಂದ ನಡೆಯೋಕ್ಕಾಗೋದಿಲ್ಲ. ತ್ರಿವಿಕ್ರಮವಾಗಿ ಬೆಳೆದ ಅವಯವಗಳೋ ಬೆಳೆಯಿತು. ನಾವು ಕಾಲಕ್ಕೆ ಬೆಳೆಯುವ
ಒಂದು ಅಂತ ಆದ ಮೇಲೆ ಕಡಿಮೆ ಆಗ್ತೀವಿ. ಆದರೆ ಭಗವಂತನ ಕಡಿಮೆ ಜಾಸ್ತಿ ಏನೂ ಇಲ್ಲ. ಅದಕ್ಕೆ ಭಗವಂತನ ಅವಯವಗಳನ್ನು ಅವರು ಈ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ. ಅವಯವಗಳಿಗೆ ಭೇದ ಇಲ್ಲ. ಒಂದು ಅವಯವದಿಂದ ಎಲ್ಲ ಕರ್ಮವನ್ನು ಮಾಡಬಲ್ಲ ಭಗವಂತ, ಮತ್ತು ವಿರುದ್ಧವಾದ ಧರ್ಮಗಳನ್ನು ಕೂಡ ಮಾಡಬಲ್ಲ. ಯಾಕೆ ಅನೋರಣೀಯಾನ್ ಮಗತೋ ಮುನಿಯಾನ್ ತದ್ದೂರೇ ತದ್ವಂತಿಕೆ. ನನ್ನ ಒಳಗಡೆ ತುಂಬ ಸಮೀಪದಲ್ಲಿ ಇಲ್ಲಿದ್ದಾನ, ಅದರ ತುಂಬ ತುಂಬ ದೂರವಾಗಿರುವ ವೈಕುಂಠ ಲೋಕದಲ್ಲಿಯೂ ಇದ್ದಾನ. ಇದಕ್ಕೂ ಅದಕ್ಕೂ ಭೇದ ಇದೆಯಾ? ಅಭಿನ್ನವಾದ ರೂಪಗಳು. ಆಗಿದ್ದರೆ ಆ ಒಂದು ಶಕ್ತಿ ಒಂದೇ ಕಡೆಯಿಂದ ವ್ಯಾಪ್ತನಾಗಿ ಒಂದೇ ಕಡೆ ಇರುವಕ್ಕಬಲ್ಲ. ದೂರದಲ್ಲಿಯೂ ಇರಬಹುದು, ಹತ್ತಿರದಲ್ಲಿಯೂ ಅವ ಇರಬಹುದು. ಈ ಗುಣ ವಿಶಿಷ್ಟ ಏನಿದೆಯೋ ಆ ಗುಣಗಳನ್ನು ಕೂಡ ವೇದದಲ್ಲಿ ಹೇಳಿದೆ, ಅದನ್ನು ಚಿಂತನೆ ಮಾಡ್ತಾ ಇದ್ದಾರೆ ವಾಯುದೇವರು. ಆದರೆ ಇಂಥ ಅವಯವಗಳಿಂದ ನಾವು ಚಿಂತನೆಯನ್ನು ಮಾಡೋದಿಂದವೇ ಆ ಅವಯವಗಳು ಇಲ್ಲದೇ ಇರುವ, ಪೂರ್ಣನಾಗಿರುವ, ಕಿವಿ ಮೂಗನಾಗಿರುವ, ಕಿವಿ ಕೇಳದಾಗಿರುವ, ಡೆಫ್ ಆಗಿರುವ ಒಂದು ಜನ್ಮ ಭಗವಂತ ಕೊಡೋದಿಲ್ಲ. ಯಾಕೆ? ಆ ಒಂದು ಉಪಾಸನೆಯನ್ನು ಮಾಡಿಲ್ಲ. ಆದರೆ ಆ ಉಪಾಸನೆಯನ್ನು ಚೆನ್ನಾಗಿ ನಾವು ಮಾಡಿದರೆ ನಮಗೆ ಆ ಪರಿಸ್ಥಿತಿ ಬರೋದಿಲ್ಲ. ಅವ ಅನಂತ ಕೈಗಳು, ಅನಂತ ಕಾಲುಗಳು ಉಳ್ಳವನು, ಅಭೇದವಾಗಿ ಉಳ್ಳವನು. ಅವನ ಮುಖದಿಂದ ಬ್ರಾಹ್ಮಣರು ಬಂದರು, ಅವನ ಭುಜದಿಂದ ಕ್ಷತ್ರಿಯರು ಬಂದರು, ಅವನ ಹೊಟ್ಟೆಯಿಂದ ವೈಶ್ಯರು ಬಂದರು, ಅವನ ಪಾದದಿಂದ ಶೂದ್ರಗಳು ಬಂದರು. ಆಗದಲ್ಲಿ ಅರ್ಥ ಹೇಳ್ತಾ ಇದೆ ಪುರುಷ ಸೂಕ್ತ. ಇದನ್ನು ಚಿಂತನೆ ಮಾಡ್ತಾರೆ. ಇಲ್ಲೆಲ್ಲ ಇದಿಲ್ಲ, ಇದೆಲ್ಲ ನಾವು ಜೋಡಿಸ್ಕೊಬೇಕು, ಚಿಂತನೆ ಮಾಡಬೇಕು. ಹಾಗಂದರೆ ಅವ ಕಣ್ಣಿಂದ ಸೂರ್ಯ ಹುಟ್ಟಿದ, ಲಯ ಕಾಲದಲ್ಲಿ ಕಣ್ಣಲ್ಲೇ ಆಶ್ರಯ ಮಾಡಿಕೊಂಡು ಅವ ಕಣ್ಣನ್ನೇ ಚಿಂತನೆ ಮಾಡಿಕೊಂಡು ಲಯ ಕಾಲದಲ್ಲಿ ಕಣ್ಣನ್ನೇ ಹೊಂದುತ್ತಾನ. ಅಗ್ನಿ ಬಾಯಿಯಿಂದ ಉದ್ಭವವಾದ ಭಗವಂತನ ಬಾಯಿಯಿಂದ ಆ ಅಗ್ನಿ ಬಾಯನ್ನೇ ಭಗವಂತನ ಉಪಾಸನೆ ಮಾಡಿಕೊಂಡು ಅಲ್ಲೇ ಲಯವನ್ನು ಹೊಂದುತ್ತಾನ. ಕ್ಷತ್ರಿಯರುಗಳು ಭುಜ ಪರಾಕ್ರಮವನ್ನು, ಭಗವಂತನ ಭುಜ ಪರಾಕ್ರಮವನ್ನು ಚಿಂತನೆ ಮಾಡಿ ಕ್ಷತ್ರಿಯರಾಗಿ ಅವರೇನೋ ವೀರ ಪರಾಕ್ರಮ ಉಳ್ಳವರಾಗಿರ್ತಾರೆ. ಯಾಕಂದರೆ ಅಲ್ಲಿಂದ ಹುಟ್ಟಿದ. ಪಾದ ಸೇವೆಯನ್ನು ಮಾಡಬೇಕು ಅಂತ ಶೂದ್ರರು ಉದ್ಭವ ಆಗಿರೋದ್ರಿಂದ ಪಾದ ಸೇವನೆಯಿಂದಲೇ ಅವರು ಮೋಕ್ಷವನ್ನು ಪಡಿತಾರೆ. ನಾವು ಪಾದವನ್ನು ಚಿಂತನೆ ಮಾಡ್ತಾ ಇರುವಾಗ ಕಣ್ಣು ಕಾಣಿಸೋದಿಲ್ಲ, ಮುಖ ಕಾಣಿಸೋದಿಲ್ಲ. ಮುಖವನ್ನು ಉಪಾಸನೆ ಮಾಡ್ತಾ ಇದ್ದರೆ ಪಾದ ತರಿಸೋದಿಲ್ಲ. ಅದಕ್ಕೆ ನಾವು ಜಪ ಮಾಡುವಾಗ, ಚಿಂತನೆ ಮಾಡುವಾಗ ಖಂಡ ಚಿಂತನೆ, ಅಖಂಡ ಚಿಂತನೆ ಅಂತ ಎರಡಿದೆ. ಒಂದು ಅನ್ನದ ಒಂದು ಅಗುಳು ಅದನ್ನು ತಗೊಂಡ್ರೆ ಅದು ಖಂಡವಾಗಿ ಖಂಡ ಚಿಂತನೆ, ಅಖಂಡ ಇಲ್ಲ, ಅದು ಖಂಡ. ಅದೇ ಒಂದು ಊಟದಲ್ಲಿ ಸ್ವಲ್ಪ ದೊಡ್ಡ ಒಂದು ಉಂಡೆಯನ್ನು ತಗೊಂಡು ನುಂಗುವಾಗ ಅದು ಒಂದು ಲಾಡಿದೆ, ಒಂದು ಲಾಡು ಒಂದು ಚಿಕ್ಕ ಒಂದು ಧೂಳಲ್ಲಿ ಬಿದ್ದರೆ ಅದು ಖಂಡ. ಆ ಲಾಡನ್ನು ಹಾಗೆ ತಗೊಂಡ್ರೆ ಅಖಂಡ. ಇದು ಒಂದು ರೂಪ, ಖಂಡ ರೂಪ, ಅಖಂಡ ರೂಪ ಅಂತ ಎರಡು ವಿಧ ಭಗವಂತನದಲ್ಲಿ. ಇದರಲ್ಲಿ ಈ ಪಾದದ ಚಿಂತನೆ ಮಾಡುವಾಗಲೇ ಆ ಪಾದದಲ್ಲೇ ಸರ್ವರೂಪವನ್ನು ನೋಡುವ ಶಕ್ತಿ ವಾಯುದೇವರಿಗಿದೆ. ಮತ್ತು ಆ ಕ್ಷತ್ರಿಯರು ಭಾಗವನ್ನು ಚಿಂತನೆ ಮಾಡ್ತಾರೆ, ಮತ್ತು ಕಂಠದಲ್ಲಿರುವ ವೇದಮಂತ್ರವನ್ನು ಚಿಂತನೆ ಮಾಡ್ತಾರೆ, ಹೃದಯದಲ್ಲಿರುವ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡ್ತಾರೆ, ಅವನ ಆಭರಣಗಳನ್ನ ಚಿಂತನೆ ಮಾಡ್ತಾರೆ. ಅಭೇದವಾಗಿರುವ ಭಗವಂತನ ಆಭರಣಗಳು ಅಭೇದವಾಗಿಯೂ ಇದೆ, ಅದು ಆ ಭಗವಂತನ ಮೂರ್ತಿಗಳಾಗಿಯೂ ಇದೆ. ಮತ್ತು ಲಕ್ಷ್ಮೀಯಾತ್ಮಕ ಅಂತಿದೆ ವೈಕುಂಠ ಲೋಕದಲ್ಲಿ. ಲಕ್ಷ್ಮೀಯಾತ್ಮಕ ಬಿಟ್ಟು ಯಾರು ಗಿಫ್ಟ್ ಕೊಡ್ತಾರಲ್ಲ, ಗಿಫ್ಟು, ಆ ಥರ ಗಿಫ್ಟ್ ಕೊಡೋ ಆಯುಧಗಳನ್ನು ಕೂಡ ಯಾರೋ ಒಂದು ಗಿಫ್ಟ್ ಕೊಟ್ಟರು, ಒಂದು ಅಂಗಿ, ಆ ಅಂಗಿ ಹಾಕೊಂಡು ಅವ್ರ ಮನೆಗೆ ಹೋದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಆ ಥರ ಗಿಫ್ಟ್ ಕೊಟ್ಟಿದ್ದಾರೆ ಎಷ್ಟೋ ಜನ. ವಾಮನ ಮೂರ್ತಿ ಭಗವಂತನಿಗೆ ಎಷ್ಟೆಷ್ಟು ಗಿಫ್ಟ್ ಕೊಟ್ಟರು ವಾಮನ ಪುರಾಣದಲ್ಲಿ ಕೇಳಿ ನೋಡ್ಬೋದು. ವಾಮನಿಗೆ ಆ ಗಿಫ್ಟ್ಗಳು ಇಟ್ಕೊಂಡಿದ್ದಾನ ಭದ್ರವಾಗಿ. ಆ ಆಯುಧಗಳನ್ನ ತಗೊಂಡು ಹೋಗ್ತಾನ ನೋಡಿ. ಅವನೇ ಆದ್ರೆ ಅವನಿಗೆ ಕೊಟ್ಟಿರುವ ಆಯುಧಗಳು, ಲಕ್ಷ್ಮಿ ಕೊಟ್ಟಿರುವ ಆಯುಧಗಳು, ಲಕ್ಷ್ಮೀ ಹಾಕಿರುವ ಆಯುಧಗಳು, ತನ್ನದೇ ಸ್ವರೂಪಭೂತವಾದ ಆಯುಧಗಳು. ಆ ಆಯುಧಗಳೆಲ್ಲ ಬರುವ ಭಗವಂತನ ಮೂರ್ತಿಗಳು. ಆ ಭಗವಂತನ ಮೂರ್ತಿಗಳು ಏನಂತಾನ, ಆಯುಧಾನ ವಜ್ರಾಯುಧ ಅಂತ ಹೇಳಿದ್ದಾನೆ ಭಗವದ್ಗೀತಾರಿ ಕೃಷ್ಣ. ಆ ವಜ್ರಾಯುಧ ಭಗವಂತನ ವಿಭೂತಿ ರೂಪ, ಭಗವಂತ ಸನ್ನಿಧಾನ ಹೆಚ್ಚಿರುವ ರೂಪ. ಅಂದರೆ ಆಯುಧಗಳಲ್ಲಿ ಕೂಡ ಭಗವಂತನ ಮೂರ್ತಿಯನ್ನು ಚಿಂತನೆ ಮಾಡ್ತಾರೆ.
ಆ ಆಯುಧದಲ್ಲಿ ಕೂಡ ಭಾರತೀಯ ಮುಖ್ಯ ಪ್ರಾಣದೇವರ ಅಭಿಮಾನಿಯಾಗಿರ್ತಾರೆ, ಸರ್ವಾಭಿಮಾನಿಯಾಗಿರ್ತಾರೆ. ಅದಕ್ಕೋ ಹೆಚ್ಚು ಸರ್ವಾಭಿಮಾನಿ ಲಕ್ಷ್ಮೀದೇವಿ. ಈ ಸರ್ವ ಅಭಿಮಾನಿತ್ವ ಅವರಿಗೆ ಯಾಗ ಬಂತು, ಸರ್ವ ಅಭಿಮಾನಿತ್ವ ಯಾಗ ಬಂತು ಇಷ್ಟೆಲ್ಲ ಉಪಾಸಕಾನ, ಇಷ್ಟೆಲ್ಲ ಉಪಾಸನೆಯನ್ನು ಭಗವಂತನ ರೂಪ, ಗುಣ, ಕ್ರಿಯಾ, ಅವಯವಗಳು, ಆಯುಧಗಳು, ಅವನ ವಿಭೂತಿ ರೂಪಗಳು, ನಮ್ಮಲ್ಲಿರೋ ರೂಪಗಳು, ಬೇರೆ ಜೀವರಲ್ಲಿರೋ ರೂಪಗಳು, ಬೇರೆ ಬೇರೆ ಜಡ ವಸ್ತುಗಳಿರೋ ರೂಪಗಳು, ಚೇತನ ಅಚೇತನ ಆತ್ಮಕವಾಗಿರುವ ಸರ್ವರೂಪಗಳನ್ನ ಕೂಡ ಅವರು ಗುಣ, ಕ್ರಿಯಾ, ಅವಯವಗಳು, ಧರ್ಮಿ ಎಲ್ಲವನ್ನೂ ಒಟ್ಟು ಕೂಡಿಸಿಕೊಂಡು ಮಾಡೋಕ್ಕೆ ಸಾಧ್ಯವಾಯಿತು. ಅದಕ್ಕೆ ಅವರು ಅಖಿಲ ಗುಣಗಳನ್ನು ಕೂಡ, ಸರ್ವ ಗುಣಗಳನ್ನು ಕೂಡ ಉಪಾಸನೆಯನ್ನು ಮಾಡುವ ಶಕ್ತಿ ಅವರಿಗೆ ಬಂದಿದೆ. ಬ್ರಹ್ಮವಾಯು ದೇವರು ಇಬ್ಬರಿಗೆ. ನಾವು ಮಾಡೋಕ್ಕಾಗಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಆ ಅಧಿಕಾರ ನಮಗೆ ಇಲ್ಲವೇ ಇಲ್ಲ. ಮನುಷ್ಯೋತ್ತಮರಿಗೆ ಕೇಳಕ್ಕೆ ಅಧಿಕಾರ ಇದೆ, ಮರ್ತೋಗ್ಬೋದು. ಆದರೆ ಎಲ್ಲವನ್ನೂ ಅವರು ಮಾಡ್ತಾರೆ ಅಂತ ತಿಳಿದ್ರೆ ಸಾಕು, ಆ ಜೀವೋತ್ತಮ ಮಹಿಮೆ ತಿಳಿದ್ರೆ ಸಾಕು. ಅವರು ಕೂಡ ನಮ್ಮ ಮತಿಗೆ, ನಮ್ಮ ಗುಣಕ್ಕೆ, ನಮ್ಮ ಜ್ಞಾನಕ್ಕೆ ಎಷ್ಟೊಟ್ಟು ಭಗವಂತನ ಮೂರ್ತಿಗಳನ್ನು ನೋಡ್ಬೋದು, ಎಷ್ಟೊಟ್ಟು ಗುಣ ಉಪಸಂಹಾರಕ ಮಾಡ್ಬೋದು, ಎಷ್ಟೊಟ್ಟು ಗುಣಚಿಂತನೆ, ಧರ್ಮಚಿಂತನೆ ಎಲ್ಲ ಮಾಡ್ಬೋದು. ಅಷ್ಟು ರೂಪವನ್ನು ಕೂಡ ಒಂದು ದಿನದಲ್ಲಿ ನಾವು ನೋಡಬಹುದು ಎಂಬ ವಿಷಯ ಇರೋದ್ರಿಂದ ಗುರು ಸಾರ್ವಭೌಮರು ಪ್ರೀತಿಕರವಾಗಿ ನಮ್ಮ ಎಲ್ಲರಿಗೂ ಕೂಡ ಜೀವೋತ್ತಮರ ಮಹಿಮೆಯನ್ನು ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಅನಂತ ರೂಪಗಳು, ಚರಣಾದಿ ಅವಯವಗಳು, ಜ್ಞಾನಾನಂದಾದಿ ಸಕಲ ಕಲ್ಯಾಣ ಗುಣಗಳನ್ನು ಕೂಡ ಮತ್ತು ಕ್ರಿಯೆಗಳನ್ನು ಇವೆಲ್ಲವೂ ಕೂಡ ಸುಜಾತಿ ಜಾತಿ ಏನೇನಿದೆಯೋ ಅದು ಮತ್ತು ಅವಸ್ಥೆಗಳಿಂದಿಗೆ ಈ ಉಪಸಂಹಾರ ಮಾಡಿ ಧ್ಯಾನಿಸುವರಾದ. ಮತ್ತು ಭಗವಂತ ಬಂದ, ಭಗವಂತ ಹೋದ, ಭಗವಂತ ಕೃಷ್ಣ ಕಣ್ಮರೆಯಾದ, ನಮ್ಮ ಬಿಟ್ಟು ಹೋದ ಅಂತೆಲ್ಲ ನೋಡ್ತೀವಿ ಪುರಾಣಗಳಲ್ಲಿ. ಹಾಗಾದರೆ ಭಗವಂತ ಸರ್ವವ್ಯಾಪ್ತನ ಇರೋವನಿಗೆ ಬರೋದಿರಲಿ ಹೋಗೋದಿರಲಿ, ಅವನ ರೂಪ ವ್ಯಕ್ತವಾಗೋದೇ ಅವನ ಸೃಷ್ಟಿ, ಅವನ ರೂಪ ವ್ಯಕ್ತ ಆದರವೇ ಅವನ ಅವತಾರ, ಅವನ ರೂಪವನ್ನು ಉಪಸಂಹಾರ ಮಾಡಿಕೊಳ್ಳೋದೇ ಅವನಿಗೆ ನಮ್ಮ ಕಣ್ಣು ಬಿಟ್ಟು ನಮ್ಮ ಕಣ್ಣು ಕಾಣಿಸದೆ ಹೋಗೋದೇ ಅವನ ಮರ ಆಗೋದು. ಆದರೆ ಇದ್ದಾರೆ ಆ ಭಗವಂತನ ರೂಪ ಏನೇನು ಇಲ್ಲವೋ ಇಲ್ಲಿ ಅಷ್ಟು ರೂಪಗಳನ್ನ ಕೂಡ ಅವ್ರು ಮಾಡ್ತಾರಂತೆ. ಮತ್ತು ಕೃಷ್ಣ ಹುಟ್ಟಿದ, ದೇವಕಿ ಉದರದಲ್ಲಿ ಹುಟ್ಟಿದ, ಹೊರಡ ಬಂದ, ಆಯುಧವನ್ನು ಇಟ್ಕೊಂಡೇ ಬಂದ, ಅವನಿಗೆ ಹುಟ್ಟಿ ಇಲ್ಲ ಆಗ ಚಿಂತನೆ ಮಾಡ್ತಾರೆ. ಆ ರೂಪವನ್ನು ಚಿಂತನೆ ಮಾಡುವಾಗಲೇ ಅಲ್ಲಿ ವಿರಾಟ್ ರೂಪವನ್ನು ಚಿಂತನೆ ಮಾಡೋ ಶಕ್ತಿ ನಮಗೆ ಬರೋದಿಲ್ಲ, ಆದರೆ ಅಲ್ಲಿ ವಿರಾಟ್ ರೂಪವನ್ನು ನೋಡ್ತಾರೆ. ಆ 1 ವರ್ಷ 2 ವರ್ಷ ಕೇಳುತ್ತಲ್ಲ. ಇವಾಗ ನನ್ನ ಮಗನ ಮೇಲೆ ಒಂದು ಪ್ರೀತಿ ತುಂಬ ಇದೆ ಅಂತ ಇಟ್ಕೊಳ್ಳಿ. ಮಗ ಹುಟ್ಟಿದ, ಇವಾಗೆಲ್ಲ ನೋಡಿರಿ, ಆ ಕಾಲದಲ್ಲಿ ಫೋಟೋ ಶೂಟ್ ಇಲ್ಲ, ಅಲ್ಲ ನಾನು ಫೋಟೋ ಶೂಟ್ ಮಾಡ್ತಾಯಿದ್ದೆ. ಮಗು ಹುಟ್ಟೋದು, ಅವ ಬೆಳೆಯೋದು, 1ನೇ ವರ್ಷ 2ನೇ ವರ್ಷ ಎಲ್ಲ ಮೊಬೈಲ್ ಆವಾಗಿಲ್ಲ ನಮ್ಮ ಕಾಲಕ್ಕೆ. ಇವಾಗ ಮೊಬೈಲ್ ಇದೆ, ಫೋಟೋ ಶೂಟ್ ಇದೆ. ಮಗು ಗರ್ಭದಲ್ಲಿ ಇರುವಾಗಲೇ ಫೋಟೋ ಹಿಡಿತಾರೆ. ಮತ್ತು ಏನು ನಾಳೆಗೆ ಮಂಗಲ, ಅದೇ ನಾಡದ್ದು ಇಲ್ಲಲ್ಲ. ಭಗವಂತನ ಇವಾಗ ನನ್ನ ಮಗನ ಫೋಟೋ 1ನೇ ವರ್ಷ ಫೋಟೋ, 2ನೇ ವರ್ಷ ಫೋಟೋ, 3ನೇ ವರ್ಷ ಫೋಟೋ, 4ನೇ ವರ್ಷ ಫೋಟೋ ಅಂತ ಇಟ್ಕೊಳ್ರಿ. ತುಂಬ ಅವನ ಮೇಲೆ ಅಭಿಮಾನ, ತುಂಬ ಇಚ್ಛೆ, ತುಂಬ ಅವನ ಮೇಲೆ ಪ್ರೀತಿ ಇದ್ದರೆ ಆ ಫೋಟೋವನ್ನು ನೋಡ್ತಾ ಇರ್ತೀವಿ. ಅವ ಬೆಳೆದೋದ, 1ನೇ ವರ್ಷ ಹೀಗಿದ್ದ, 2ನೇ ವರ್ಷ ಹೀಗಿದ್ದ, 3ನೇ ವರ್ಷ ಈ ರೀತಿಯಲ್ಲಿದ್ದ ಹಾಗಂತೇಳಿ ನೋಡ್ತೀವಿ. ಆದರೆ ಕೃಷ್ಣ ಹುಟ್ಟಿದ ಕೂಡಲೇ ಅಲ್ಲಿ ಒಂದು ದಿನ ಆಯಿತು, ಮತ್ತು 2ನೇ ವರ್ಷ ಆಯಿತು, 3ನೇ ವರ್ಷ ಆಯಿತು, ಇದನ್ನೆಲ್ಲ ನೋಡ್ತಾರೆ. ಆ ರೂಪವನ್ನು ಬೆಳೆಯೋದನ್ನು, ಆ ಬೆಳೆಯೋ ಕ್ರಿಯೆಗಳು, ಗುಣಗಳು ಏನಿದೆಯೋ ಆ ಗುಣಗಳನ್ನೂ ನೋಡ್ತಾರೆ ವಾಯುದೇವರು. ಅವರಿಗೆ ಫೋಟೋ ಬೇಕಾಗಿಲ್ಲ, ಮೊಬೈಲ್ ಬೇಕಾಗಿಲ್ಲ, ಫೋಟೋ ಶೂಟ್ ಬೇಕಾಗಿಲ್ಲ. ನನ್ನ ಸ್ವಾಮಿ ಶ್ರೀರಾಮಚಂದ್ರ ದೇವರು, ನನ್ನ ಸ್ವಾಮಿ ಕೃಷ್ಣ ಪರಮಾತ್ಮ ಏನೇನು ವರ್ಷಕ್ಕೆ ಯಾವ ರೀತಿಯಲ್ಲಿ ಬೆಳೆದ ಏನೆಂದರೆ ಈ ರೀತಿಯಲ್ಲಿ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು, ಅವರ ರೂಪ ಕ್ರಿಯಾ ವಿಶೇಷಗಳನ್ನು
ಅವನ ಬೆಳೆಯುವ ರೂಪವನ್ನು, ಅವಯವಗಳನ್ನು ಈ ರೀತಿಯಲ್ಲಿ ಭಗವಂತನ ವಿಶೇಷವಾದ ಶಕ್ತಿ ಕ್ರಿಯಾಗಳನ್ನು ಉಪಸಂಹಾರವನ್ನು ಮಾಡಿಕೊಂಡು ಅನಂತ ಕಲ್ಯಾಣ ಗುಣಗಳನ್ನು ಅವರು ಚಿಂತನೆಯನ್ನು ಮಾಡ್ತಾರೆ. ಹಾಗಂತೇಳಿ ಈ ಒಂದು ಗದ್ಯದ ಒಂದು ಅರ್ಥವನ್ನು ನಾವು ನೋಡಬಹುದು. ಈ ರೀತಿಯಲ್ಲಿ ಇದರಲ್ಲಿ ದಶಪೂರ್ಣ ಅಂತ ಅರ್ಥ. ದಶ ಅಂದರೆ ಪೂರ್ಣ. 10 ಶ್ಲೋಕ, ಇಲ್ಲಿ ಇರೋದು 21 ಶ್ಲೋಕಗಳು. ಅದು 10 ಶ್ಲೋಕ ಮಾತ್ರವೇ ಈ 5 ದಿನಕ್ಕೆ ನಾವು ನೋಡಿದ್ದೇವೆ. ಇನ್ನೊಂದು ಸಮಯ ನಮಗೆ ಕೊಡುವಾಗ ಮತ್ತು ಇದನ್ನು ಮುಂದುವರಿಸಿ ಎಲ್ಲವನ್ನು ನೋಡೋಣ. ಈ ರೀತಿಯಲ್ಲಿ ತುಂಬ ಕಷ್ಟವಾಗಿರುವ ವಿಷಯಗಳು, ತತ್ರದೀಕಾದ ಪುರಾಣಗಳು ಮತ್ತು ಉಪನಿಷತ್ತುಗಳು, ವೇದ ಮಂತ್ರಗಳ ಅರ್ಥಗಳು ಮತ್ತು ಸರ್ವಮೂಲ ಗ್ರಂಥಗಳು ಮತ್ತು ಸುಧಾದಿ ಗ್ರಂಥಗಳು ಎಲ್ಲವನ್ನೂ ಇಟ್ಟುಕೊಂಡು, ಎಲ್ಲ ಜ್ಞಾನವನ್ನು ಇಟ್ಟುಕೊಂಡು, ಸರ್ವಜ್ಞಾನ ಇರೋರಿಗೆ ಮಾತ್ರವೇ ಇಂಥ ಒಂದು ಗ್ರಂಥವನ್ನು ಉಪನ್ಯಾಸ ಮಾಡೋಕ್ಕೆ ಸಾಧ್ಯ. ಅಲ್ಪಜ್ಞಾನಿಯಾದ ಅಲ್ಪಮತಿ ಇರುವ ನನ್ನಿಂದ ಈ ಪ್ರವಚನವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ರಾಯರು ಕರೆದಿದ್ದಾರೆ, ರಾಯರೇ ನುಡಿಸ್ತಾರೆ ಅಂತೇಳಿ ಯೋ ಅಂತ ಪ್ರವಿಶ್ಯ ಮಮ ವಾಚಮಿಮ ಹಾಗಂತೇಳಿ ಇರೋದ್ರಿಂದ ಇಷ್ಟೋ ದಿನಗಳು ಕೂಡ ಈ 10 ಮಂತ್ರಗಳ 10 ಶ್ಲೋಕದ ಒಂದು ವಿವರಣೆಯನ್ನು ಅದು ಸಂಕ್ಷಿಪ್ತವಾಗಿ ಒಂದು ಮಂತ್ರಕ್ಕೆ, ಮೊದಲನೇ ಮಂತ್ರಕ್ಕೆ 1 ತಿಂಗಳು ಉಪನ್ಯಾಸ ಮಾಡೋಷ್ಟು ವಿಷಯ ಇದ್ದರೂ ಕೂಡ ಸಂಕ್ಷಿಪ್ತವಾಗಿ ಏನು ಅರ್ಥ ಮಾತ್ರವೋ ಆ ಅರ್ಥ ಮಾತ್ರವೇ ನಾನು ಹೇಳಿ, ಮತ್ತು ಇನ್ನೊಂದು ದಿನ ಪ್ರವಚನದಲ್ಲಿ 11 ದಿನದ 11 ಶ್ಲೋಕ ಅರ್ಥವನ್ನು, ಅದರಿರುವ ವಿಶಿಷ್ಟವನ್ನು, ಅದರಿರುವ ಭಗವಂತನ ಗುಣಗಳನ್ನು ನಾವು ಹೇಳೋಣ ಅಂಥೇಳಿ ನಮಗೆ ಕೊಟ್ಟಿರುವ ಈ ರಾಯರ ನಾಳೆಗೆ ಪರಾಭವ ಸಂವತ್ಸರ ಪ್ರಾರಂಭವಾಗಿದೆ. ಈ ಪರಾಭವ ಸಂವತ್ಸರದಲ್ಲಿ ನೀವು ಎಲ್ಲರಿಗೂ ಕೂಡ ಪರಾಭವ ಅಂದರೆ ಸೋಲು ಅಂತ ಅರ್ಥ. ಪರಾಭವ ಅಂದರೆ ಸೋಲು. ಯಾರಿಗೆ ಸೋಲು? ನಮಗೆ ಜ್ಞಾನಭಕ್ತಿ ವೈರಾಗ್ಯ ಪಡೆಯಳಕ್ಕೆ ನಮ್ಮನ್ನು ಅಡಚಣೆಯನ್ನು ಮಾಡುವ ದೈತ್ಯರುಗಳು. ನಾನು ಹೇಳಿದಲ್ಲವ, ಎಡಭಾಗದಲ್ಲಿ ದೈತ್ಯರಿದ್ದಾರೆ ಅಂತ. ಆ ದೈತ್ಯರಿಗೆ ನಮ್ಮಿಂದ ಪರಾಭವ ಆಗಬೇಕು. ಶ್ರವಣ ಮನನ ನಿಧಿಧ್ಯಾಸನ ರೂಪವಾದ ಜಿಜ್ಞಾಸೆಯನ್ನು ಮಾಡ್ತಾ ಇರುವಾಗ, ಏಕಾದಶಿ ಉಪವಾಸವನ್ನು ಮಾಡುವಾಗ ಭಗವಂತನ ಶ್ರವಣವನ್ನು ನೀವು ಮಾಡ್ತಾ ಇದ್ದೀರಿ. ಈ ಶ್ರವಣ ನಿಧಿಧ್ಯಾಸ ರೂಪವಾದ ಜಿಜ್ಞಾಸೆಯನ್ನು ಮಾಡುವಾಗ, ಭಗವಂತ ಕಲ್ಯಾಣ ಗುಣಗಳು ಪರಿಪೂರ್ಣ ಚಿಂತನೆಯನ್ನು ಮಾಡುವಾಗ ಆ ದೈತ್ಯರಿಗೆ ಪರಾಭವ ಆಗತ್ತೆ. ಅಂಥ ಪರಾಭವ ಅವರಿಗೆ ಆಗಬೇಕು, ನಮಗೆ ಜಯವನ್ನು ಕೊಳ್ಳಿ. ಹಾಗಂತೇಳಿ ಸೋಲು ಉಳ್ಳವರು ದೈತ್ಯರು, ಜಯವುಳ್ಳವರು ಜಯನಾಮಕ ವಾಯುದೇವರು. ಹಾಗಂತೇಳಿ ಆ ವಾಯುದೇವರ ಮಹಿಮೆಯನ್ನು, ರಾಯರ ಮಹಿಮೆಯನ್ನು, ಪರಮಾತ್ಮನ ಮಹಿಮೆಯನ್ನು ಯಥಾಶಕ್ತಿ ಯಥಾಮತಿ ನಾವು ನಿರೂಪಣೆಯನ್ನು ಮಾಡಿದ್ದೀವಿ. ಇದು ಅಷ್ಟೂ ಕೂಡ ಭಗವಂತನೇ ತತ್ವಾಭಿಮಾನಿ ದೇವತರು ವಾಯುದೇವರು ನಡೆಸಿರೋದ್ರಿಂದ ಇದು ಎಲ್ಲವೂ ಕೂಡ ರಾಯರು ಅಂತರ್ಯಾಮಿಯಾಗಿರುವ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಅನುರುದ್ಧ ಪ್ರತಿಮ ಸಂಕಷ್ಟ ವಾಸುದೇವ ಅನಂತಾವತಾರಭೂತವಾದ ಲಕ್ಷ್ಮೀನಾರಾಯಣಾತ್ಮಕ, ಲಕ್ಷ್ಮೀ ವೆಂಕಟೇಶ್ವರಾತ್ಮಕ ಮೂಲ ಗೋಪಾಲಕೃಷ್ಣ ನಾರಾಯಣ ಲಕ್ಷ್ಮೀನಾರಾಯಣ ಪ್ರಿಯತಾಂ ಸುಪ್ರೀತೋ ವರತೋ ಭವತೋ ಶ್ರೀಕೃಷ್ಣಾರ್ಪಣಮಸ್ತು ಅಂತೇಳಿ ಒಪ್ಪಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನವ ಪ್ರವೃತೆ ಸ್ವಭಾವತ್ ಕರೋಮಿ ಯತ್ತತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಇಂಥ ಉಪನ್ಯಾಸಕ್ಕೆ, ದಿವ್ಯವಾದ ಒಂದು ಉಪನ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟ ನಮ್ಮ ಸೆಕ್ರೆಟರಿಯವರು ಮತ್ತು ಸರ್ವ ಸಮಿತಿ ಎಲ್ಲರಿಗೂ ಕೂಡ, ಕೇಳಿರುವ ಭಕ್ತರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಮತ್ತು ನಾಳೆಗೆ ಬರುವ ಹೊಸ ಆರಂಭ ಕೂಡ, ಹೊಸ ಆರಂಭದಲ್ಲಿ ಕೂಡ ಈ ಪ್ರಾತಃ ಸಂಕಲ್ಪ ಗತ್ಯವನ್ನು ಓದಿ ನೀವೆಲ್ಲರೂ ಕೂಡ ಭಗವಂತನ ಪೂಜಾರೂಪವಾಗಿ ಇದನ್ನು ಒಪ್ಪಿಸಬೇಕು ಅಂತೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನವಾ ಪ್ರವೃತೆ ಸ್ವಭಾವತ್ ಕರೋಮಿ ಯತ್ತತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಶುಭಾನ್ ಜಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪೌತಾನ್ ತೇಷಾಂ ವಿದ್ಯಾಂ ಪರಿಷ್ಯತಿ. ಕಾಯೇನ ವಾಚ ಮನಸ್ಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರವೃತ್ತೆ ಸ್ವಭಾವತ್ ಕರೋಮಿ ಯತ್ತತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. पूज्याय राघवेन्द्र सत्यधर्मरता
भजता कल्पवृक्षाय नमता कामधेनवे भजता कोकवृक्षाय नमता भजता